ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿರ್ಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ ಒಂದನೆಯ ಸಂಧಿ ನಡೆದದ. ಇವಾಗ 5ನೆಯ ಸೂತ್ರದಲ್ಲಿ ಒಂದು ಸ್ವಲ್ಪ ನುಡಿಗಳು ಆಗಿದಾವ. ಒಂದ್ ಸ್ವಲ್ಪ ರಿವಿಷನ್ ಮಾಡಿ ಮುಂದಕ್ಕೆ ಹೋಗೋಣ. ಒಂದ್ ಸ್ವಲ್ಪ ಯಾಕಂತಂದ್ರ ಈ ದಶಭಾವ ಲಕ್ಷಣ ಯಾರ್ದು ಕಲ್ಪಿತ ಪುರುಷನ ಒಂದು ದಶಭಾವ ಲಕ್ಷಣಗಳನ್ನ ಅವ್ರು ಹೇಳ್ತೀನಿ ಕೇಳು ಅಂತ ತನ್ನ ಹೆಂಡತಿಯಾದ ಮೈತ್ರಾದೇವಿಗೆ ಹೇಳ್ತಾರ. ಏನ್ ಹೇಳ್ತಾರ? ಕಲ್ಪಿತ ಪುರುಷನಲ್ಲಿ 10 ಭಾವ ಲಕ್ಷಣಗಳನ್ನ ನಾ ಹೇಳ್ತೀನಿ. ಅದರಲ್ಲಿ ಬಂಧ ಮೋಕ್ಷ 2 ಅವಸ್ಥೆಗಳು ಸೇರ್ಕೊಂಡಿದಾವ, ಅಂತರ್ಭಾವ ಆಗಿದಾವ ಅಂತ ತಿಳಿ ಅಂತ ಹೇಳಿದ್ರು ಅವರು. ಈಗ ಕಲ್ಪಿತ ಪುರುಷನಲ್ಲಿ 10 ದಶಭಾವ ಲಕ್ಷಣಗಳು ಯಾವುವು, ಭಾವ ಲಕ್ಷಣಗಳು ಅವು ಯಾವುವು ಅಂತಂದ್ರ, ಇಲ್ಲಿ ಕೂಡ ಅಹಂಭಾವ ಪರವಾದ ಅಂತ. ಯಾಕಂದ್ರೆ ಅಹಂಭಾವ ಪರವಾದ ಲಕ್ಷಣ ಬಗ್ಗೆ ಅವ್ರು ತಿಳಿಸ್ತಾರೆ. ಯಾವಾಗ ಅಹಂಭಾವ, ನಾನು ನನ್ನದು ಅನ್ನುವಂಥ ವಿಚಾರವನ್ನ ಬರುವಂಥದ್ದು, ತನು ಮನಸಾದಿಗಳೆನಿಪಲ್ಲಿ ಪರತತ್ವದನುಭೂತಿಯೋಳು ನಾನೆಂದಲ್ಲದೆ ಅನುದಿನ ಮಿರಲ್ ಅರಿಯದ ಕಥದಿಂದ ಮಾನಿನಿ ಕೇಳು ಅಹಂಭಾವ ಪರನಕ್ಕು ಅಂತ ಹೇಳುವಂಥದ್ದು. ಮಾನಿನಿ ಅಂತಂದ್ರ ಮೈತ್ರಾದೇವಿ ಅನ್ನುವಂಥದ್ದಂದ್ರ ಮಾನವಂತ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂಥ ಮೈತ್ರಾದೇವಿ ಮಾನಿನಿ ಅಂತಂದ್ರೆ. ಈಗ ಇಲ್ಲಿ ಕೂಡ ಅಜ್ಞಾನದ ಅವಸ್ಥೆಯಲ್ಲಿ ತೋರುವಂಥವು ಯಾವುವು ಅಂತಂದ್ರ, ಅಜ್ಞಾನದ ಅವಸ್ಥೆಯಲ್ಲಿ ಶರೀರ ತೋರುವಂಥದ್ದು, ಇಂದ್ರಿಯಗಳು ತೋರುವಂಥದ್ದು, ಮನಸ್ಸು ತೋರುವಂಥದ್ದು, ಪ್ರಾಣ ತೋರುವಂಥದ್ದು, ಬುದ್ಧಿ ತೋರುವಂಥದ್ದು, ಇವೆಲ್ಲವೂ ಅಜ್ಞಾನದ ಅವಸ್ಥೆಯಲ್ಲಿ ತೋರುವಂಥದ್ದು. ಜ್ಞಾನದ ಅವಸ್ಥೆಯಲ್ಲಿ ನಾ ಸಾಕ್ಷಿ ಇದೀನಿ, ದೃಕ್ ಅದೀನಿ, ಎಲ್ಲವನ್ನ ನೋಡುವಂತವ್ನ ಯಾರು? ದೃಕ್ ರೂಪವಾಗಿರುವಂತವ್ನ ನಾನು. ಮತ್ತೆ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂತ ಪ್ರತ್ಯೇಗಾತ್ಮ ಸ್ವರೂಪ ನಾನು ಅನ್ನುವಂತ ಈ ಪರಬ್ರಹ್ಮವೇ ನಾನು ಅನ್ನುವಂತ ಏನ ಜ್ಞಾನ ವೃತ್ತಿಗಳು ಆಗುವಂಥದ್ದು. ಜ್ಞಾನಕಾರ ಆದಾಗ ಈ ವೃತ್ತಿಗಳು ಇರುವಂಥದ್ದು. ಇದು ನಾನು ಅಂತ ವ್ಯವಹಾರ ಮಾಡ್ತದಲ್ಲ ಎಲ್ಲದಕ್ಕೂ. ಅಜ್ಞಾನ ಕಾಲದಲ್ಲೂ ನಾನು ಅಂತದ, ಮತ್ತೆ ಜ್ಞಾನ ಕಾಲದಲ್ಲಿ ಕೂಡ ಇಲ್ಲಿ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದಾಗಿರ್ಬೋದು, ನಾ ಪ್ರತ್ಯೇಗಾತ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು, ಸಾಕ್ಷಿ ರೂಪವಾಗಿರುವಂತ ಇದ್ದೀನಿ, ಮತ್ತೆ ದೃಕ್ ರೂಪವಾಗಿದ್ದೀನಿ ಅನ್ನುವಂಥದ್ದು. ಈ ರೀತಿಯಾಗಿ ವ್ಯವಹಾರ ಮಾಡುವಂತ ಈ ಕಲ್ಪಿತ ಪುರುಷನಿಗೆ ಅಹಂಭಾವ ಪರನಕ್ಕು ಅಂತ ಹೇಳಿದ್ರು. ಈ ಹೆಸರು ಬಂತು ಯಾರಿಗೆ? ಈ ಕಲ್ಪಿತ ಪುರುಷನಿಗೆ. ಈಗ 2ನೇದ್ರಲ್ಲಿ ಕೂಡ ಅಗ್ನಿಭಾವ ಸಹಿತ ಅಂತ ಹೇಳ್ತಾರ ಅವರು. ಜೀವ ರೂಪಿನೋಳ ಆತ್ಮ ಭಾವವಂ ಮರೆದು ಇದಂ ಭಾವದ ಸುಖ ದುಃಖಗಳನ್ನು ಆವಾಗಂ ಅರಿಯುತ್ತಿರುವುದರಿಂದ ತಿಳಿ ಅಗ್ನಿಭಾವ ಸಹಿತನೆಂದೆನಿಸುತ್ತಿರ್ಕು ಅಂತ ಹೇಳುವಂಥದ್ದು. ಯಾವಾಗ ಈತ ಮತ್ತೆ ನಾನು ಜೀವನ ಇದ್ದೀನಿ ಈ ಭಾವನೆಯಿಂದ ಕೂಡ್ಕೊಂಡ್ ಬಿಡ್ತಾನ. ಕಾರಣ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂತ ಭಾವ ಮರ್ತು ಬಿಡ್ತಾನೆ. ಮರ್ತು ಬಿಟ್ಟು ನಾ ಸಣ್ಣವದೀನಿ, ನಾ ಕಿಂಚಿಜ್ಞತ್ವ ಭಾವವನ್ನ ತಗೊಳ್ತಾನತ. ನಾ ಸಾಯ್ತೀನಿ, ನಾ ಹುಟ್ತೀನಿ, ಎಲ್ಲಾ ಪೂಜೆ ಮಾಡಿಸ್ಕೊಳ್ಳುವಂಥದ್ದು ದೇವ್ರು, ನಾ ಪೂಜೆ ಮಾಡುವಂತ ಪೂಜಕತ್ವ 2 ನಡೀತಾವಿಲ್ಲಿ. ಪೂಜೆ ಮಾಡಿಸ್ಕೊಳ್ಳುವಂಥದ್ದು ಬೇರೆ, ನಾ ಪೂಜೆ ಮಾಡುವಂಥವ್ನು ಬೇರೆ ಅಂತ ಈ ತರ ಭಾವನೆಗಳೆಲ್ಲ ಬಂದ್ಬಿಡ್ತಾವ. ಪರಬ್ರಹ್ಮ ನಾನೇ ಇದ್ದೀನಿ ಅನ್ನುವಂತ ಭಾವ ಮರ್ತು ಬಿಡ್ತಾನ. ಯಾಕಂದ್ರೆ ಈ ಸುಖ ದುಃಖಗಳು ದೃಶ್ಯವಾಗಿ ತೋರ್ತಾ ಇರ್ತಾವಲ್ಲ, ಆ ಸುಖ ದುಃಖಗಳು ನಾನ್ ಸುಖಿ ಅದೀನಿ ಅನ್ಕೋತಾನ, ನಾ ದುಃಖಿ ಅದೀನಿ ಅನ್ಕೋತಾನ. ಈ ರೀತಿ ವ್ಯವಹಾರ ಮಾಡೋದ್ರಿಂದ ಆತ ಏನಂದ್ರ ಅಗ್ನಿಭಾವ ಸಹಿತ ಅಂತ ಅನ್ಸ್ಕೋತಾನೆ. 2ನೇ ಒಂದು ನುಡಿಯಲ್ಲಿ ಎರಡನೇ ಒಂದು ಹೆಸರು ಅದಕ್ಕೆ ಅಗ್ನಿಭಾವ ಸಹಿತ ಅಂತ ಹೇಳ್ಬಿಟ್ಟು. ಪ್ರಕೃತಿ ಭಾವದರ ಅಂತಂದ್ರ 3ನೇ ನುಡಿಯಲ್ಲಿ ಕೇಳ್ತಾರ. ಸತಿ ಕೇಳು ತನುಭಾವ ರತಿಯನ್ನು ಉಳಿಯ ದೀರ್ಪ ಕಥದಿಂದ ತನುವಿಲ್ಲದೊಮ್ಮೆಯು ಪ್ರತಿದೋರಲರಿಯನದಾಗಿ ಭಾವಿಸಲ್ ಆ ಪ್ರಕೃತಿ ಭಾವದರನೆಂದೆನಿಸುತ್ತಿರ್ಕು ನೋಡ್ರಿ. ಯಾಕಂದ್ರ ಇದನ್ನ ಗಟ್ಟಿ ಮಾಡಕ್ಕೆ ನಮ್ಗೆ ಇಷ್ಟೆಲ್ಲ ಹೇಳತ್ತಾ ಇದ್ದಾರ.
ಯಾವುದು ಶರೀರ ನಾನು ಅಂತ ಯಾವಾಗ ನಾನು ಅನ್ಕೊಂಡಿದ್ದೀನಿ ಅದನ್ನ ತೆಗೆದು ಹಾಕ್ಬಿಟ್ಟು ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಗುರುಗಳು ಈ ಪ್ರಮಾಣಗಳು ಇವೆಲ್ಲ ಇರುವಂತದ್ದು. ಯಾಕಂದ್ರೆ ಒಬ್ಬನು ತರಕಾರಿ ತರಕ್ ಈಗಾಗ್ಲೇ ಈ ವಿಚಾರ ಈ ಈ ಒಂದು ವಾಕ್ಯ ಹೇಳ್ಯದ ದೃಷ್ಟಾಂತ. ತರಕಾರಿ ತರ ಪಾಪ ಯಥಾರ್ಥವಾದಂತಹ ಮನುಷ್ಯ ಹೆಂಡತಿ ಹೇಳ್ತಾಳ, ಒಂದಿಷ್ಟು ತರಕಾರಿ ತಗೊಂಡ್ ಬನ್ರಿ ಅಂತ ಹೇಳ್ತಾಳ. ಸಂತೆ ಇರ್ತದ, ಇಲ್ಲ ನಾನ್ ತರಕಾಗಲ್ಲ, ನಾ ಕಳಿಸ್ಬಿಟ್ನಿ ಅಂದ್ರೆ ಹೆಂಗ ಅಂತ ಹೇಳ್ತಾನೆ. ಇಲ್ಲ ನೀನೇನ್ ಕಳಿಯಂಗಿಲ್ಲ, ಇದು ಒಂದ್ ಎರಡ್ ಸಾಮಾನ್ ಬೇಕಾಗಿದಾವ, ತರಕಾರಿ ಬೇಕಾಗಿ ತಂದು ಬಿಡ್ರಿ ಅಂತ ಹೇಳ್ತಾಳ. ಹೇಳಿ ಒಂದು ಕೊರಳಿಗೆ ಒಂದು ಟವಲ್ ಕಟ್ಟಿ ಆ ಟವಲ್ ಒಂದ್ ಸಣ್ಣ ಕುಂಬಳಕಾಯಿ ಕಟ್ಟಿ ಇದು ಹೆಗಲ ಮೇಲೆ ಹಾಕ್ತಾಳ. ಹಾಕಿ ನೋಡಿ ಇದು ಕಳೀತು ಅಂದ್ರೆ ನಾ ಕಳೆದಿನಂತ ಅನ್ಕೋ, ಈಗ ಇದು ಯಾವತ್ತು ನಿನ್ ಹೆಗಲ ಮೇಲೆ ಇತ್ತು ಅಂತ ನೀನ್ ಯಾವತ್ತು ಇದ್ದೀನಿ ಅಂತಾನೆ ತಿಳ್ಕೊ ಅಂತ ಹೇಳಿ ಹೆಗಲ ಮೇಲೆ ಒಂದು ಟವಲ್ ಹಾಕಿ ಕಳಿಸ್ತಾಳ. ಸಂತೆಗೆ ಹೋಗ್ತಾನ, ಎಲ್ಲರೂ ತಗೋತಾ ಜಾಸ್ತಿ ಜನ ಇರ್ತಾರ, ಇದನ್ನ ತರಕಾರಿ ತಗೊಂಡು ಹೇಳಿದ್ರಾಗ ಆ ಟವಲ್ ಕೆಳಗ್ ಬಿದ್ಬಿಟ್ಟಿರ್ತದ. ಈ ವಿಷಯ ಅಲ್ಲಿದ್ದ ಒಬ್ಬ ಬಾಜು ಒಂದು ವ್ಯಕ್ತಿಗ್ ಗೊತ್ತಿರ್ತದ ಈ ವಿಷಯ. ಈತ ಏನ್ ಮಾಡಿದ, ಆ ಟವಲ್ ಕೆಳಗ್ ಬಿದ್ದುಗಳನ್ನೇ ಆತ ಜೋರಾಗಿ ಅಳಕ್ ಶುರು ಮಾಡಿದ್ರೆ, ನಾ ಕಳೆದ್ಬಿಟ್ಟಿದೀನಿ ಅಂತ ಅಳಕ್ ಶುರು ಮಾಡ್ಬಿಟ್ಟ. ಅವಾಗ ಅಲ್ಲೇ ಆ ಮನೆ ಹತ್ರ ಇದ್ದಂತ ವ್ಯಕ್ತಿ ಅಲ್ಲಿ ನೋಡ್ತಾನೆ, ಎಲ್ಲಾ ಜಾಸ್ತಿ ಜನ ಗುಂಪು ಕಲ್ತಿರ್ತದ. ಅವಾಗ ಆ ವ್ಯಕ್ತಿ ಬಂದು ನೋಡ್ತಾನೆ, ಅದೇ ವ್ಯಕ್ತಿ ಇರ್ತಾನೆ. ಇಲ್ಲ ಅದು ಗೊತ್ತಾಗ್ಬಿಟ್ಟು ಕೊನೆಗೆ ಆ ಟವಲ್ ಅಲ್ಲೇ ಬಿದ್ದದನ್ನ ತಗೊಂಡು ಅದನ್ನ ಹೆಗಲ ಮೇಲೆ ಹಾಕ್ಬಿಟ್ಟು ನೋಡು ಅಂತ ತೋರಿಸ್ತಾನ. ಅವಾಗ ಆತ ಹೇಳ್ತಾನೆ, ಇಲ್ಲ ನಾನು ಕಳೆದಿಲ್ಲ, ನಾನ್ ಸಿಕ್ಕೆ ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಆ ಟವಲ್ ಇಟ್ಕೊಂಡು ಆತ ಬರ್ತಾನಂತ. ಹಂಗ ನಮ್ಮೆಲ್ಲರ ಪರಿಸ್ಥಿತಿ ಹಂಗ ಆಗಿರುವಂತದ್ದು. ಯಾಕಂದ್ರೆ ಶರೀರ ಹೋದ್ಗ ನಾವ್ ಸತ್ಯ ಅನ್ನುವಂಥದ್ದು, ಹುಟ್ಟಿದ್ಗ ನಾನ್ ಬಂದೆ ಅನ್ನುವಂಥದ್ದು, ಇವೆಲ್ಲ ಹೆಂಗ ಅಜ್ಞಾನ ಕಾಲದಲ್ಲಿ ನಡೆಯುವಂಥದ್ದು. ಇದೊಂದು ಭ್ರಾಂತಿ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಸತಿ ಕೇಳು ತನ್ನ ಭಾವರತಿಯನ್ನು ಉಳಿಯದಿರ್ಪ ಅಂದ್ರೆ ಈ ಶರೀರ ನಾನು ಅನ್ನುವಂಥದ್ದು, ಈ ದೇಹ ಹೆಂಗಂದ್ರ ಜೀವನ, ಈ ದೇಹವೇ ನಾನು ಅನ್ನುವಂಥದ್ದು, ದೇಹದಲ್ಲಿ ಮೋಹ ಮಾಡುವಂಥದ್ದು, ಮೋಹಾಸಕ್ತಿ ಮಾಡುವಂಥದ್ದು ದೇಹದಲ್ಲಿ. ಅದಕ್ಕೆ ಶರೀರ ಇಲ್ದಿದ್ರೆ ನಾನು ಬೇರೆ ಆಗಿರಕ್ ಸಾಧ್ಯನೇ ಇಲ್ಲ. ಶರೀರ ಇದ್ರೆ ನಾನು ಇರ್ತೀನಿ. ನೋಡ್ರಿ ಎಷ್ಟು ಅಜ್ಞಾನ ಐತೆ ನಮ್ದು. ಅದಕ್ಕ ಈ ನಾನಿರುವಂತದ್ದು, ಶರೀರ ಇರ್ಲಿಲ್ಲ ನಾನು ಇರೋದಿಲ್ಲ, ಶರೀರ ಇದ್ರೆ ಮಾತ್ರ ನಾನು ಇರ್ತೀನಂತ ಈ ರೀತಿ ತಿಳ್ಕೊಂಡಿರ್ತಾನಲ್ಲ, ಇದು ಪ್ರಕೃತಿ ಭಾವಧರನ ಅಂತ ಹೆಸರು ಬಂತಿದೆ ಜೀವಾತ್ಮನಿಗೆ. ದಶಭಾವ ಲಕ್ಷಣಗಳನ್ನ ಹೊಂದ್ಕೊಂಡ್ಬಿಟ್ಟಿದಾನ ಜೀವಾತ್ಮ. ನಮ್ಮ ವಿಷಯನೇ ಹೇಳ್ತಾ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಈ ಒಂದು ಪ್ರಕೃತಿ ಭಾವಧರನಂತ ಈ ಕಲ್ಪಿತ ಪುರುಷನಿಗೆ ಈ ಹೆಸರು ಬಂತು. ಮತ್ತೆ 4ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಕಲ್ಪಿತರು ಇದಂ ಭಾವ ತ್ರಿತಯ ಋಷಿ ಅಂತ ಹೇಳ್ತಾರ. ಇದ್ರ ಬಗ್ಗೆ ಕೂಡ ಹೇಳ್ತಾರ. ನಿಯತದ ಅವಸ್ಥೆ ಅಂದ್ರೆ ಈ ಕ್ರಮವಾಗಿ ಬರುವಂಥದ್ದು, ಅಂದ್ರೆ ಒಂದು ಬಿಟ್ಟು ಒಂದು ಇಲ್ಲ. ಈಗ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವು ಕ್ರಮವಾಗಿ ಬರುವಂಥದ್ದು ಅವಸ್ಥೆಗಳು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಿಯತದ ಅವಸ್ಥೆ 3 ಕಾಯ ಕರಣ ಸಂಚಯ ವಿಡಿದ ಅರಿವ ಕಾರಣದಿಂದೆ ಪ್ರಿಯತಮೆ ನೀನೆಂತು ತಿಳಿಯುವುದು ಇದಂ ಭಾವ ತ್ರಯದ ಋಷಿ ಅವನೆಂದು ಒಲವಿಂದೆ ಅಂತ ಹೇಳ್ತಾರೆ. ಯಾಕಂದ್ರ ಇದು ಯಾವ ರೀತಿ ಅಂತಂದ್ರ ಜಾಗ್ರದ ಅವಸ್ಥೆ 3, ಸ್ಥೂಲ, ಸೂಕ್ಷ್ಮ ಕಾರಣ ಅಂತ ಈ ಶರೀರಗಳು 3 ಶರೀರಗಳಾಗಿರ್ಬಹುದು. ಆಮೇಲೆ ನೇತ್ರಾದಿ 3 ಕಾರಣ ಅಂದ್ರೆ ಜಾಗ್ರದಲ್ಲಿ ನೇತ್ರವನ್ನ ಸಾಧನೆ ಮಾಡ್ಕೊಂಡು ವ್ಯವಹಾರ ಮಾಡುವಂಥದ್ದು. ಆಮೇಲೆ ಸ್ವಪ್ನದಲ್ಲಿ ಮನಸ್ಸನ್ನ ಸಾಧನೆ ಮಾಡ್ಕೊಂಡು ವ್ಯವಹಾರ ಮಾಡುವಂಥದ್ದು. ಅವಿದ್ಯೆಯಲ್ಲಿ ಅವಿದ್ಯೆ ಅನ್ನುವಂಥದ್ದು. ಈ 3 ಕಾರಣಗಳು ಕೂಡ ಹೇಳ್ತಾರ ಅವರು. ಆಮೇಲೆ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳು. ಇವು ಶಬ್ದಾದಿ ಸ್ಥೂಲ ಸೂಕ್ಷ್ಮ ವಿಷಯಗಳನ್ನ ಇದಿರಿಟ್ಟು ಅರಿಯುವಂತ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಸ್ಥೂಲ ಸೂಕ್ಷ್ಮ ಈ ವಿಷಯಗಳನ್ನೆಲ್ಲ ಇದಿರಿಟ್ಟು ಅರಿಯುವುದರಿಂದ ಈ ಕಲ್ಪಿತ ಪುರುಷನಿಗೆ ಹೇಳ್ತಾರ ಅವ್ರ ತ್ರಿತಯೋಧ ಋಷಿ ಯವನಂತ ಹೆಸರು ಬರ್ತದ. ಯಾಕಂದ್ರ ಈ ರೀತಿಯಿಂದ ಆತ ಈ 3 ಅವಸ್ಥೆಗಳು, 3 ಶರೀರಗಳು, ನೇತ್ರಾದಿ 3 ಕಾರಣಗಳು ಇವೆಲ್ಲವನ್ನ ವಿಷಯಗಳನ್ನ ಇದಿರಿಟ್ಟು ಅರಿಯುವುದರಿಂದ ಕಲ್ಪಿತ ಪುರುಷನಿಗೆ ತ್ರಿತಯೋಧ ಋಷಿ ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರ. ಮತ್ತೆ ಇಲ್ಲಿ 4ನೇ ಒಂದು 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಅರಿದಹಮನೆ ವಿದ್ಯಾರೂಪನು ನಿಜವನ್ನು ಮರೆದುದರಿಂದ ವಿದ್ಯಾತ್ಮನು ಅರಿವು ಮರೆವೆ ಎಂಬೆರಡನೂ ಹೊಂದಿ ತೋರೆ ನೀನರಿ ವಿದ್ಯೆ ಅವಿದ್ಯಾಮಯನ ಮೆಂದು ಅಂತ ಹೇಳ್ತಾರ. ಇಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಅರಿದಹಮನೆ ಅಂದ್ರೆ ತಿಳಿದಿರುವೆನಂತ ಹೇಳಿದ್ರ ಅತ ಏನ್ ಹೇಳ್ಸ್ಕೊಳ್ತಾನೆ, ವಿದ್ಯಾರೂಪನು ತನ್ನ ನಿಜವಾದ ಸಚ್ಚಿದಾನಂದ ಸ್ವರೂಪವನ್ನ
ಗುರುಶಾಸ್ತ್ರಗಳ ಮೂಲಕ ಅಥವಾ ಗುರುಗಳ ಒಂದು ಗುರು ಮತ್ತೆ ಶಾಸ್ತ್ರ ಯಾಕೆ ಎರಡು ಒಟ್ಟಿಗೆ ಕೊಡ್ತಾರ ಬರೇ ಗುರು ನಾನು ಹೇಳ್ತಾ ಇದ್ದೀನಿ ಅನ್ನುವಂತದಲ್ಲ. ಯಾಕಂದ್ರೆ ಗುರು ಶಾಸ್ತ್ರದ ಪ್ರಮಾಣಗಳನ್ನ ಇಟ್ಕೊಂಡು ಹೇಳ್ಬೇಕಾಗ್ತದ. ಗುರು ಆ ರೀತಿಯಾದ ಗುರು ವಚನವೇ ಶ್ರುತಿ ಸ್ಮೃತಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಗುರು ಶಾಸ್ತ್ರಗಳ ಸಹಾಯದಿಂದ ಅರಿತಾಗ ಅದು ವಿದ್ಯಾಮಯ ಅಂತ ಅನ್ಸ್ಕೊಳತನ. ವಿದ್ಯಾರೂಪನ ನಿಜವನ್ನು ಮರೆದುದರಿಂದ ಅಂದ್ರ ತನ್ನ ನಿಜ ಸ್ವರೂಪವನ್ನ ಮರ್ತದಕ್ಕಾಗಿ ಅವಿದ್ಯಾಮಯ ಅಂತ ಅನ್ಸ್ಕೊಳತಾನ. ಅರಿತರೆ ವಿದ್ಯಾಮಯ ಜ್ಞಾನ ರೂಪ ಅಂತ ಅನ್ಸ್ಕೊಳತಾನ. ನಿಜವನ್ನ ಮರ್ತದಕ್ಕಾಗಿ ಸತ್ಯ ವಸ್ತುವನ್ನ ಮರ್ತದಕ್ಕಾಗಿ ಅವಿದ್ಯಾಮಯ ಅಂತ ಅನ್ಸ್ಕೊಳತಾನೆ ಇತಾನೆ. ಇದು ಹೌದೋ ಅಲ್ಲೋ, ನನ್ನ ನಿಜ ಇದು ಸರಿ ಐತೋ ಅಲ್ಲೋ, ಇದು ನಿಜ ಹೌದೋ ಅಲ್ಲೋ ಅಂತ ಸಂಶಯ ಜ್ಞಾನ ಏನಾದ್ರೂ ಕೂಡಿದ್ರೆ ವಿದ್ಯೆ ಅವಿದ್ಯಮಯ ಅಂತ ಹೇಳ್ಸ್ಕೊಳ್ತಾನೆ. ಇನ್ನೂ ಕರೆಕ್ಟ್ ಆಗಿ ಒಂದ್ ನಿರ್ಧಾರಕ್ಕೆ ಬಂದಿಲ್ಲ, ಇದು ಹೌದೋ ಅಲ್ಲೋ ಅನ್ನುವಂತ ಭಾವ ಬರ್ತದೆ. ನನ್ನ ನಿಜ ಹೌದೋ ಅಲ್ಲ ಅನ್ನುವಂತ ಭಾವ ಏನಾದ್ರೂ ಕೂಡಿದ್ರ, ಆ ಭಾವ ಕೂಡಿದ್ರ ವಿದ್ಯೆ ಅವಿದ್ಯಾಮಯ ಅಂತ ಹೇಳ್ಸ್ಕೊಳ್ತಾನ. 6ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ವಿಕೃತಿ ಜಾಲಕ್ಕಿವೆ ಮೊದಲೆನಿಪ ಜ್ಞಾನ, ವಿಕೃತಿ ಬೇರಿನ್ನೊಂದು ಮೋಹನ, ವಿಕೃತಿ ಮೇಣರಿಯ ವರ್ತನ, ವಿಕೃತಿಗಳಿಂತು ವಿಕೃತಿ ತ್ರಯವನೈದವನಕ್ಕು ಅಂತ ಹೇಳ್ತಾರ. ಈ ಕಲ್ಪಿತ ಪುರುಷನ 3 ವಿಕಾರಗಳನ್ನ ಹೊಂದುತ್ತಾನ. ಅದು ತ್ರಿವಿಕೃತಿ ಅಂತ ಅನ್ಸ್ಕೊಳ್ತಾನ. ಯಾವ ರೀತಿ ಹೊಂದ್ಕೊಳ್ತಾನ ಅಂತಂದ್ರ ನೋಡ್ರಿ, ಸತ್ವ ಗುಣ ಮತ್ತೆ ತಮೋ ಗುಣ ಮತ್ತೆ ರಜೋಗುಣ. ಯಾಕಂತಂದ್ರ ಯಾವಾಗ ವಸ್ತುಗಳನ್ನ ಪ್ರಕಾಶ ಮಾಡುವಂತ ಅಂದ್ರ ಪ್ರಕಾಶ ಮಾಡಿ ತಿಳಿಸುವಂತ ವಿಷಯ ಅದು ಏನಂದ್ರೆ ಸತ್ವಗುಣ ಅಂತ ಹೇಳ್ಸ್ಕೊಳ್ತಾರೆ. ಒಂದು ವಸ್ತುವನ್ನ ತಿಳಿಸಿಕೊಡುವಂಥದ್ದು. ಮತ್ತೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಮೋಹವನ್ನ ಉಂಟು ಮಾಡುವಂತದಕ್ಕೆ ಅದಕ್ಕೆ ಏನ್ ಹೇಳ್ತಾರ, ತಮೋಗುಣ ಅಂತ ಹೇಳ್ತಾರ. ಮೋಹ ಮಾಡುವಂಥದ್ದು, ಯಾವ್ದೋ ಒಂದು ವಿಷಯದಲ್ಲಿ ನಾವು ಮೋಹ ಮಾಡುವಂಥದ್ದು ಏನಂದ್ರೆ ಇವು ತಮೋಗುಣ ಅಂತ ಅನ್ಸ್ಕೊಳ್ತದೆ. ಅದರಲ್ಲಿ ಪ್ರವೃತ್ತಿ ಉಂಟು ಮಾಡುವಂತ ಭಾವಕ ರಜೋಗುಣ ಅಂತ ಅನ್ಸ್ಕೊಳ್ತಾರೆ. ಈ 3 ಗುಣಗಳು ಸತ್ವ ರಜೋ ತಮೋ ವ್ಯವಹಾರ ನಡೆಯೋದೇ ಇದರಿಂದ ನೋಡ್ರಿ. ಅದಕ್ಕೆ ಈ 3 ಗುಣಗಳು ಜೀವನಿಗೆ ಜ್ಞಾನ ಪ್ರವೃತ್ತಿ ಮತ್ತೆ ಮೋಹಾದಿ ಈ ರೀತಿ ಉಂಟು ಮಾಡ್ತಾವೆ ಇವು 3. ಅದಕ್ಕೆ ಇಲ್ಲಿ ಏನಂದ್ರೆ ಇವು 3 ಗುಣಗಳು ಮತ್ತೆ ಈ 3 ಜ್ಞಾನ ಮೋಹನ ಮತ್ತೆ ಪ್ರವೃತ್ತಿ ಮೋಹಾದಿಗಳು ಇವು 3 ಏನ್ ಮಾಡ್ತಾವೆ ಈ ಕಲ್ಪಿತ ಪುರುಷನಿಗೆ ಅಂದ್ರೆ ಈ ಜೀವಾತ್ಮನಿಗೆ ಸುಖ ದುಃಖಗಳನ್ನು ಕೊಡ್ತಾವೆ. ಅದಕ್ಕೆ ಈತಿಗೆ ಏನ್ ಅನಿಸ್ತು, ತ್ರಿವಿಕೃತಿ ಅಂದ್ರೆ ಸತ್ವ ಬಂದಾಗ ಬೇರೆ ತರ ಇರ್ತಾನ, ತಮೋ ಗುಣ ಬಂದಾಗ ಬೇರೆ ಭಾವ ಇರ್ತದ, ಮತ್ತೆ ರಜೋಗುಣ ಬಂದಾಗ ಬೇರೆ ಭಾವ ಇರ್ತದ. ಈ ರೀತಿಯಾಗಿ ಈತ ತ್ರಿವಿಕೃತಿಗನು ಅಂತ ಹೇಳಿಸ್ಕೊಳ್ತಾನೆ. ಈತನೇ ಕಲ್ಪಿತ ಪುರುಷ. ಯಾಕಂದ್ರೆ ನಾವ್ ಈ ಬೆಳಗ್ಗೆಯಿಂದ ಸಂಜೆ ತನ ಇರ್ತೀವಿ ಅಂತಂದ್ರೆ ಒಂದೇ ರೀತಿಯಿಂದ ಇರ್ತೀವಿ. ಎಲ್ಲ ಗುಣಗಳು ಬದಲಾವಣೆ ಆಗ್ತಾ ಇರ್ತಾವ. ಸತ್ವ ಗುಣ ಬಂದಾಗ ಶಾಂತ ಭಾವ ಇರ್ತದ, ರಜೋಗುಣ ಬಂದಾಗ ಚಂಚಲ ಭಾವ ಇರ್ತದ, ಈ ತಮೋ ಗುಣ ಬಂದಾಗ ಮೋಹಾದಿ ಭಾವಗಳು ಇರ್ತಾವ, ಮತ್ತೆ ಅಲಸ್ಯ ಭಾವಾದಿಗಳು ಇರ್ತಾವ, ನಿದ್ರೆ, ಈ ಹಲ್ವಾರು ರೀತಿಯಿಂದ ಇವು ವಿಕಾರವಂತ ಇರ್ತಾವ. ಅಂದ್ರೆ ವಿಕೃತಿಗನು ಅಂದ್ರೆ ತ್ರಿವಿಕೃತಿಗನು ಇದೇ ಕಲ್ಪಿತ ಪುರುಷನಿಗೆ ಹೇಳ್ತಾರೆ. ಮತ್ತೆ 7ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಇದೇ 3 ವಿಕೃತಿಗಳ ಅರ್ಥಗಳನ್ನ ಹೇಳ್ತಾರ ಅವ್ರು. ಯಾವ ರೀತಿ ಅಂದ್ರೆ ಈ ಜ್ಞಾನ ಮೋಹ ಮತ್ತೆ ಈ ಅವಿದ್ಯೆ ಬಗ್ಗೆ ಹೇಳ್ತಾರ ಅವ್ರು. ವಿದ್ಯೆಯೇ ಜ್ಞಾನ, ಅವಿದ್ಯೆಯೇ ಮೋಹನ, ವಿದ್ಯೆ ಅವಿದ್ಯೆಗಳೇ ವರ್ತನಬೇಕು. ವೃದ್ಧೆ ಮೈತ್ರಿ ನೀನು ಈ ಕ್ರಮದಳು ಶುದ್ಧ ವಿದ್ಯೆಯಿಂದ ಇವ ನಿಂತು ತಿಳಿಯುವುದು. ನೋಡ್ರಿ, ಯಾವುದಾದ್ರೂ ಒಂದು ವಿಷಯವನ್ನ ತಿಳಿಯುವಂಥದ್ದು ಜ್ಞಾನ ವಿಕೃತಿ. ವಿಕೃತಿ ಯಾಕಂತಂದ್ರ ಯಾವ್ದನ್ನ ಒಂದು ವಸ್ತುವನ್ನ ತಿಳಿತೀವಲ್ಲ ಅದು ಜ್ಞಾನ ವಿಕೃತಿ ಅನ್ನುವಂಥದ್ದು. ಅದು ತಿಳಿದೇ ಇರುವಂತದ್ದು ಮೋಹನ ವಿಕೃತಿ ಅನ್ನುವಂಥದ್ದು. ಇವೆರಡು ತಿಳಿತು ತಿಳಿದಿಲ್ಲ ಅನ್ನುವಂಥದ್ದು, ಇವೆರಡು ರೀತಿಯಿಂದ ಕೂಡಿದಂತ ವರ್ತನೆ ಏನಂತಂದ್ರ ಜ್ಞಾನ ಅಜ್ಞಾನ ಎರಡರಿಂದ ಕೂಡಿಕೊಂಡಿರುವಂತದ್ದು ವರ್ತನ ವಿಕೃತಿ ಅಂತ ಕೂಡ ಹೇಳ್ತಾರೆ. ಈ 3 ವಿಕೃತಿಗಳು ಮೈತ್ರಿ ಈ ನೀನು ನಿಜ ಜ್ಞಾನದಿಂದ ತಿಳಿಯುವಂಥವಳಾಗು. ಯಾವಾಗ ಸೂರ್ಯನ ಬೆಳಕಿನಿಂದನೇ ಸೂರ್ಯನ ನೋಡಕ್ ಆಗ್ತದಲ್ಲ. ಈಗ ನಾವಿಷ್ಟೆಲ್ಲ ವ್ಯವಹಾರ ಮಾಡಾಕತ್ತೀವಿ, ಇದನ್ನೆಲ್ಲ ತಿಳ್ಕೊಳಕತ್ತೀವಿ ಅಂತಂದ್ರೆ ಯಾವ್ದ್ರಿಂದ? ನಿಜ ಜ್ಞಾನದಿಂದನೇ. ಅದಕ್ಕೆ ಇಂಥ ನೀನು ನಿಜ ಜ್ಞಾನದಿಂದ ಇದನ್ನ ತಿಳಿಯುವಂಥವಳಾಗು ಮೈತ್ರ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ 3 ವಿಕೃತಿಗಳನ್ನ
ಸತ್ವ ರಜೋ ತಮ ಅನ್ನುವಂಥದ್ದು ಗುಣಗಳು. ಅದರ ಒಂದು ಈ ಜ್ಞಾನ ವಿಕೃತಿ ಮತ್ತೆ ಮೋಹನ ವಿಕೃತಿ ಮತ್ತೆ ಜ್ಞಾನ ಅಜ್ಞಾನಗಳ ಎರಡೂ ಕೂಡಿರುವುದರಿಂದ ವರ್ತನ ವಿಕೃತಿ ಅಂತ 3 ವಿಕೃತಿಗಳನ್ನ ನೀನು ನಿಜ ಜ್ಞಾನದಿಂದ ತಿಳಿಯುವಂಥವಳಾಗು. ಯಾಕಂದ್ರ ಈ ಪ್ರಕಾಶ ಪ್ರವೃತ್ತಿ ಮೋಹ ಈ ಲಕ್ಷಣ ಗುಣಗಳುಳ್ಳವ ಇವೆಲ್ಲ ಈ ರೀತಿಯಿಂದ ಲಕ್ಷಣ ಗುಣಗಳಿಂದ ಕೂಡಿದಂಥವು ಅಂತ ನೀ ತಿಳ್ಕೋ ಅಂತ ಹೇಳ್ತಾರ ಅವ್ರು. ಈ 3 ವಿಕಾರಗಳು ಕಲ್ಪಿತ ಪುರುಷನಲ್ಲಿ ಇರ್ತಾವ. 3 ಇವೆಲ್ಲ ಎಲ್ಲಿ ನಡೆದಾವ ಅಂದ್ರೆ ಕಲ್ಪಿತ ಪುರುಷನಲ್ಲೇ ಈ 3 ಗುಣಗಳು 3 ವಿಕಾರಗಳು. ಆ ಗುಣಗಳು ಅದು ಏನಾಗ್ತದೆ ಅಂತಂದ್ರೆ ವಿಕಾರಗಳು ಒಂದು ಇವೆಲ್ಲ ಎಲ್ಲಿ ವ್ಯವಹಾರ ನಡೆದ್ರೆ ಕಲ್ಪಿತ ಪುರುಷನಲ್ಲೇ ನಡೆದಂತದ್ದು. ಮತ್ತೆ 8ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಬೀಜದಲ್ಲಿಯೇ ಸಸ್ಯ ಬೀಜ ತೃಷಂಗಳಿ ಬೀಜ ಮತ್ತೆ ತೃಷಂಗಳು ಈರ್ಪ ಪೂಜೆಯಿಂದ ಈ ತ್ರಿವಿಕೃತಿಗಳು ರಾಜೀವ ದಳನೇತ್ರಿ ಮೈತ್ರಿ ನೋಡು ನಿರ್ವಾಜ್ಯವು ಆ ಕಲ್ಪಿತನೊಳಗಿರ್ಕು ಅಂತ ಹೇಳ್ತಾರ. ಯಾಕಂತಂದ್ರ ಬೀಜದಲ್ಲಿಯೇ ಸಸ್ಯ ಬೀಜ ತೃಷಂಗಳ ಅಂತ ಇಲ್ಲಿ ಕೂಡ ಯಾವ ರೀತಿ ಹೇಳ್ತಾರ, ಬೀಜದಲ್ಲಿ ಮೊಳಕೆ ಒಳಕೆ ಸೊಳಕೆ ಅಂತ ಈ 3 ರೀತಿಯಿಂದ ತೋರುವಂಥದ್ದು. ಅದೇ ರೀತಿ ಈ ಕಲ್ಪಿತ ಪುರುಷನಲ್ಲಿ ನಾವು ಗಿಡದಲ್ಲಿ ಬೀಜದಲ್ಲಿ 3 ಸಸ್ಯಗಳು ಯಾಕಂದ್ರ ಒಳಕಿ ಮಳಿಕೆ ಸೊಳಕಿ ಅನ್ನುವಂಥದ್ದು ಇವು ಹೆಂಗ ತೋರ್ತಾವ ಅದ್ರಂಗ ಇಲ್ಲಿ ಕೂಡ ಕಲ್ಪಿತ ಪುರುಷನಲ್ಲಿ ಜ್ಞಾನ ಮೋಹನ ಮತ್ತೆ ವರ್ತನ 3 ವಿಕೃತಿಗಳು ಅದಾವ. ಹಂಗಾಗಿ ಪ್ರಕೃತಿಯಲ್ಲಿ ಮನುಷ್ಯನ ಕೂಡ ಅದ್ರ ಅರ್ಥ ಇಲ್ಲ. ಗಿಡ ಮರಗಳು ಯಾವ ರೀತಿ ಅದಾವ ಅದೇ ರೀತಿ ಕೂಡ ಮನುಷ್ಯನ ಕೂಡ ಅದೇ ಇಲ್ಲಿ ಅದಕ್ಕೆ ಹೇಳ್ತಾರ ರಾಗದಿಂ ಬೇರಿನ ಭವಬೀಜ ಮುಂಟೆ ಅನ್ನುವಂಥದ್ದು. ಯಾಕೆ ಹೇಳ್ತಾರಂತಂದ್ರ ಇಲ್ಲಿ ಕೂಡ ಒಂದ್ ಬೀಜ ಐತಿ. ಮತ್ತೆ ಮನುಷ್ಯ ಹುಟ್ಟಿ ಬರೋದಕ್ಕ ಸಂಸ್ಕಾರ ರೂಪವಾಗಿರುತ್ತೆ. ಯಾಕಂದ್ರೆ ಮೋಹ ಅನ್ನುವಂಥದ್ದು ಕೂಡ ಮತ್ತೆ ತಿರ್ಗಾ ಹುಟ್ಟಲಿಕ್ಕೆ ಏನಾದ್ರು ದಾರಿ ಮಾಡಿಕೊಡುವಂಥದ್ದು. ಹಂಗಾಗಿ ಇಲ್ಲಿ ಈತಗ ಏನ್ ಹೇಳ್ತಾರ, ಜ್ಞಾನ ಮೋಹನ ವರ್ತನೆಗಳ ಅನ್ನುವಂತ 3 ವಿಕೃತಿಗಳು ಈತಗ ಅದಾವ ಅನ್ನುವಂಥದ್ದನ್ನ ತಿಳಿ. ಮತ್ತೆ ಈ ಕಲ್ಪಿತ ಪುರುಷನ 9ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಪ್ರಿಯತಮೆ ಮಹದಮಾದಿ ವಿಕಾರ ಸಂಚಯಕ್ಕೆ ತಾನು ಆದಿ ಕಾರಣನಾಗಿ ನಿಯಮದೋಳು ಇರ್ಪುದರಿಂದ ಜಗದ್ಬೀಜ ಮಯ ನೆನಿಪನು ಕಲ್ಪಿತನೇ ಕೇಳು. ಅದಕ್ಕೆ ಈ ಜಗದ್ಬೀಜ ಆಗುವಂಥವನು ಈ ಕಲ್ಪಿತ ಪುರುಷ ಈತನೇ ಈ ಪ್ರಕೃತಿ ಮಹತ್ವ ಅಹಂಕಾರ ಶಬ್ದಾದಿ ತನ್ಮಾತ್ರ ಇವೆಲ್ಲ ಒಂದಕ್ಕೊಂದು ಈ ಮಾಯ ಅನ್ನುವಂಥದ್ದು ಮಾಯಿಂದ ಪ್ರಕೃತಿ ತೋರುವಂಥದ್ದು ಒಂದಕ್ಕೊಂದು ವಿಕಾರ ಆಗ್ತಾ ಬರ್ತಾವ. ಪ್ರಕೃತಿಯಿಂದ ಮಹತ್ವ ವಿಕಾರ, ಮಹತ್ವದಿಂದ ಅಹಂಕಾರ, ಅಹಂಕಾರದಿಂದ ಶಬ್ದಾದಿ ಪಂಚ ತನ್ಮಾತ್ರೆಗಳು. ಶಬ್ದಾದಿ ಪಂಚ ತನ್ಮಾತ್ರೆಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಈ ಪಂಚ ತನ್ಮಾತ್ರೆಗಳು ಅಂತ ಹೇಳ್ತಾರ. ಪಂಚ ಮಹಾಭೂತಗಳು ಅಂದ್ರೆ ಆಕಾಶ ವಾಯು ಅಗ್ನಿ ಜಲ ಅಂತ ಹೇಳ್ತಾರ. ಈ ರೀತಿಯಾಗಿ ಈ ಒಂದು ಭೌತಿಕ ಕಾಣುವಂಥದ್ದು ಏನ್ ಪ್ರಪಂಚ ಐತಲ್ಲ, ಕಾಣುವಂತ ಈ ಜಗತ್ತಿಗೆ ಈ ಕಲ್ಪಿತ ಪುರುಷನೇ ಕಾರಣನಾಗಿರುವಂಥವನು. ಅದಕ್ಕಿದಗ ಜಗದ್ಬೀಜಮಯನಂತ ಹೆಸರು ಬಂತು. ಈ ಜಗತ್ತಿಗೆ ಮೂಲ ಕಾರಣ ಆಗಿರುವಂತ ಕಲ್ಪಿತ ಪುರುಷನೇ, ಕಲ್ಪಿತದ ಪುರುಷನಿಂದನೇ ಈ ಜಗತ್ತು ಈ ರೀತಿಯಾಗಿ ತೋರುವಂಥವನು ಅಂತ ಕೂಡ ಹೇಳ್ತಾರೆ. ಮತ್ತೆ 11ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಮತ್ತೆ ಇದನ್ನ ವ್ಯವಹಾರ ಮಾಡುವಂತದಕ್ಕ ಅದನ್ನ ಅಹಂ ಭಾವನೆ ಈ ಜಗತ್ತಿಗೆ ಕಾರಣ ಆಗ್ಯದ. ಹೆಂಗ್ ಕಾರಣ ಆಗ್ಯದ? ಅಹಿ ಬುದ್ಧಿ ನೇಣಿನ ಹೀಗೆ ಬೀಜವಾದಂತೆ, ಅಹಿ ಬುದ್ಧಿ ನೇಣಿನ ಹೀಗೆ ಬೀಜವಾದಂತೆ ಮಹದಾದಿ ಜಗಕ್ಕೆ ತಾನದು ತನ್ನ ಸಹಮೀರ್ಪ ಬಗೆಯ ನೀನರಿ ಕಲ್ಪಿತ ನೋಡು ಇಂತು ವಿಹಿತ ಮಿದು ಅಂಬುಜ ಲೋಚನೆ ಅಂತ ಹೇಳುವಂತದ್ದು. ಯಾಕಂದ್ರ ನಿಜ ಆವಿನ ಬುದ್ಧಿ ಹಗ್ಗದಲ್ಲಿ ತೋರುವ ಹಾವಿಗೆ ಕಾರಣ ಆಯ್ತಲ್ಲ. ನಿಜ ಆವಿನ ಬುದ್ಧಿ ಎಲ್ಲಿ ತೋರದ? ಹಗ್ಗದಲ್ಲಿ ತೋರುವ ಆವಿಗೆ ಕಾರಣ ಆದಂತೆ. ಅದೇ ರೀತಿ ಕೂಡ ಮಹದ ಅಹಂಕಾರ ಆತ್ಮಕ ಈ ಜಗತ್ತಿಗೆ ಕಲ್ಪಿತನಲ್ಲಿರುವ ನಾನೆಂಬ ಭಾವನೆಯೇ ಕಾರಣ ಆಗ್ಯದ. ನಾನು ಅನ್ನುವಂಥ ಇದೆಲ್ಲದಕ್ಕೂ ಕಾರಣ ಆಗಿರುವಂಥದ್ದು ಕಲ್ಪಿತನಲ್ಲಿರುವಂತ ಈ ಭಾವ. ಈಗ ಕಲ್ಪಿತನಲ್ಲಿರುವ ಅಹಂಭಾವನೆಯೇ ಕಾರಣ ಆಗಿರುವಂತದ್ದು ನೀ ತಿಳ್ಕೊ. ಯಾಕಂದ್ರ ಇದು ಮೈತ್ರಾ ದೇವಿಗೆ ಹೇಳ್ತಾರ ಅವರು. ಯಾವ ರೀತಿ ಹೇಳ್ತಾರ? ಸುಪ್ತಿಯ ಅಹಂ ಇಲ್ಲದ್ರಿಂದ, ಅಂದ್ರ ನಿದ್ರೆಯಲ್ಲಿ ಈ ಅಹಂ ಐತೇನು ಅಂದ್ರೆ ಇಲ್ಲ. ಅದು ಯಾಕಂದ್ರ ಇಲ್ಲದ್ರಿಂದ ಜಗತ್ತೆಲ್ಲ ಅಲ್ಲಿ ಜಗತ್ತಿಲ್ವೇ ಇಲ್ಲ. ಎಲ್ಲಿ? ಸುಸುಪ್ತಿಯಲ್ಲಿ. ಜಾಗರದಲ್ಲಿ ಅಹಂಭಾವನೆ ತೋರೋದ್ರಿಂದ ಅಲ್ಲಿ ಜಗತ್ತೆಲ್ಲ ತೋರ್ತದ. ಹಿಂಗಾಗಿ ಈ ಎಲ್ಲದಕ್ಕೂ ಕಲ್ಪಿತ ಪುರುಷ ಈ ಜಗತ್ತು ಕಾಣುವಂಥದ್ದು ಎಲ್ಲ ವ್ಯವಹಾರ ಇವೆಲ್ಲ ನಡೆಯುವಂಥದ್ದು ಕಲ್ಪಿತನಲ್ಲಿರುವ ಅಹಂಭಾವನೆ ಈ ಜಗತ್ತಿಗೆ ಕಾರಣ ಆಗ್ಯದ ಮೈತ್ರ, ನೀ ತಿಳ್ಕೊ ಅಂತಾರ.
11ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಮರೆದೊಡೆ ಜೀವಾತ್ಮನ್ ಅರಿದೊಡೆ ಪರಮಾತ್ಮ, ಅರಿವು ಮರೆವಗಳೆಂಬೆರಡನ್ನೂ ನೆರೆ ಕೂಡಲಂತರಾತ್ಮನು ನೀರೇ ನೀನಿದನ್ ಅರಿ ಕಲ್ಪಿತನ ಬೋಧಾದುತಿ ಎಂದು. ನೋಡ್ರಿ, ಇವಾಗ ಕಲ್ಪಿತನಲ್ಲಿರುವ ಬೋಧಾದುತಿ ಬಗ್ಗೆ ಹೇಳ್ತಾರೆ. ಯಾವಾಗ ಅನಾತ್ಮವಾದಂತ ವಸ್ತುಗಳಲ್ಲಿ ನಾನಂತ ಭಾವ ಮಾಡ್ಕೊಂಡು, ಇದು ಸಾಮಾನ್ಯ ಇಲ್ಲ, ತುಂಬಾ ಬಹಳ ನೋವು ಕೊಡುವಂಥದ್ದು. ಒಂದಲ್ಲ ಎರಡಲ್ಲ, ನಾವು ಈ ಸಂಸಾರ ಬಹಳ ರುಚಿ ಅಂತ ತಿಳ್ಕೊಂಡಿವಿ, ಬಹಳ ಸುಖ ಅಂತ ತಿಳ್ಕೊಂಡಿದೀವಿ. ವಿಚಾರ ಮಾಡಿ ನೋಡಿದ್ರ ಬಹಳ ನೋವಿನ ಸಂಗತಿ ಇದು. ಯಾಕಂದ್ರ ಅಲ್ಲಿ ಸುಖ ಇಲ್ಲವೇ ಇಲ್ಲ. ಸುಖ ಇಲ್ಲದಲ್ಲಿ ನಾವು ಸುಖ ಅಂತ ತಿಳ್ಕೊಂಡಿದೀವಿ ಅಲ್ಲ. ಇದು ಎಂತ ಒಂದು ಮೋಸ ಅಥವಾ ಎಂಥ ಒಂದು ಅಜ್ಞಾನ, ಎಂತ ಒಂದು ಮೂರ್ಖತನ ಅಂತ ಮಹಾತ್ಮರು ತಿಳಿಸ್ತಾರೆ ನಮಗೆ. ಯಾಕಂದ್ರೆ ದೇಹಾದಿ ಅಹಂಕಾರ ಅನಾತ್ಮ ವಸ್ತುಗಳಲ್ಲಿ ನಾನು ಅನ್ನುವಂತ ಭಾವನೆ ಮಾಡಿದದಕ್ಕಾಗಿ ಇದಕ್ಕ ಕಲ್ಪಿತ ಪುರುಷ ಅಂತ ಹೆಸರು ಬಂತು. ಆಮೇಲೆ ಜೀವಾತ್ಮ ಅಂತ ಹೆಸರು ಬಂತು ಇದಕ್ಕೆ. ಯಾಕೆ ಜೀವಾತ್ಮ ಬಂತು ಅಂತಂದ್ರ ಈ ಅನಾತ್ಮ ವಸ್ತುಗಳಲ್ಲಿ ಆತ್ಮಭಾವ ಸತ್ಯ ಇರದೇ ಇರುವಂತದ್ದು. ಯಾರಿದ್ ಬಂದ್ ಮಾಡ್ರಿದ? ಹಲೋ ಹಲೋ, ಮ್ಯೂಟ್ ಮಾಡ್ರಿ. ಹಲೋ, ಇಲ್ಲಿ ಏನಾಗ್ತದ ಅಂತಂದ್ರ ಮ್ಯೂಟ್ ಮಾಡ್ರಿ. ಅಲ್ಲಿ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಯಾವಾಗ ನಿನ್ನನ್ನ ನೀನ್ ಮರ್ತಿ ಆತ್ಮ ಹಲೋ, ಮ್ಯೂಟ್ ಮಾಡ್ರಿ. ನಿರ್ಮಲಾ, ಮ್ಯೂಟ್ ಮಾಡ್ರಿ. ಇಲ್ಲಿ ಹೇಳ್ತಾರ, ದೇಹಾದಿ ಅಹಂಕಾರ ಅನಾತ್ಮ ವಸ್ತುಗಳಲ್ಲಿ ನಾನನ್ನುವಂತ ಭಾವನೆಯನ್ನ ಮಾಡಿದಾಗ ಅವಾಗ ಏನ್ ಅನ್ಸ್ಕೊತದ? ಜೀವಾತ್ಮ ಅಂತ ಅನ್ಸ್ಕೊಳ್ತದ. ಅದೇ ರೀತಿ ಕೂಡ ಇಲ್ಲಿ ಅಧಿಷ್ಠಾನ ವಾಗಿರುವಂಥದ್ದು ಈ ಕೂಟಸ್ಥ ನಿರ್ವಿಕಾರ ಆತ್ಮನು ತಾನಂತ ತಿಳಿದಾಗ, ಆ ಕೂಟಸ್ಥ ನಿರ್ವಿಕಾರ ಭಾವದಿಂದ, ಯಾಕಂದ್ರೆ ಅಧಿಷ್ಠಾನ ಕೂಟಸ್ಥ ನಿರ್ವಿಕಾರ ಆತ್ಮನು ನಾನು ಇದ್ದೀನಿ ಅಂತ ಯಾವಾಗ ತಿಳ್ಕೊಳ್ತಾನ ಅವಾಗ ಪರಮಾತ್ಮ ಅನ್ಸ್ಕೊಳ್ತಾನ. ಆ ದೃಶ್ಯಗಳ ದೇಹಾದಿಗಳು ನಾನು ಹೌದು ಅಲ್ಲೋ, ಆಮೇಲೆ ನಾನು ದೃಗ್ರೂಪನಾದ ಕೂಟಸ್ಥ ನಾನು ಅಂತ ಅನ್ನುವಂಥದ್ದು. ದೇಹಾದಿಗಳು ದೃಶ್ಯವಾಗಿ ಕಾಣ್ತಾ ಇರುವಂತ ದೇಹಾದಿಗಳು ನಾನು ಅದಿನೋ ಇಲ್ಲೋ, ನಾನು ಅಂತ ಇದಿನೋ ಇಲ್ಲ ಅನ್ನುವಂಥದ್ದು. ಮತ್ತೆ ದೃಗ್ರೂಪವಾದಂತ ಕೂಟಸ್ಥ ನಾನು ಅದಿನೋ ಅಂತ ಅನ್ನುವಂಥ ಸಂಶಯ ಭಾವ, ಸಂಶಯ ಜ್ಞಾನ ಬಂದಿರ್ತದ, ಒದಗಿರ್ತದ. ಆ ಟೈಮ್ನಲ್ಲಿ ಆ ಮಧ್ಯಸ್ಥನಾಗಿರ್ತಾನಲ್ಲ, ಆ ಟೈಮ್ನಲ್ಲಿ ಅಂತರಾತ್ಮ ಅಂತ ಅನ್ಸ್ಕೊಳ್ತಾನೆ ಈತ. ಅದಕ್ಕೆ ಮೈತ್ರಿ, ಇದು ಕಲ್ಪಿತ ಪುರುಷನ ಜ್ಞಾನ ಅಜ್ಞಾನ ವ್ಯವಹಾರ ಅಂತ ತಿಳ್ಕೊ, ಈ ರೀತಿಯಾಗಿ ತಿಳ್ಕೊ ಅಂತನ್ನುವಂತ ವಿಚಾರವನ್ನ ಹೇಳ್ತಾರೆ. 12ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಜನಪನೆ ಮರದಲ್ಲಿ ವ್ಯಾಧ್ಯನು ಮಧ್ಯಸ್ಥ ನೆನಿಪನು ತನ್ನ ತಾನರಿವಲ್ಲಿ ವನಿತಿ ಮೀಣ ಅರಿದಲ್ಲಿ ಜನಿಪ ನೆನೆಸುವನು ಈ ಅನ್ನುವ ನೀನರಿ ಬೋಧಾದುತಿಯುಳು ಅಂತ ಹೇಳ್ತಾರ. ಜನಿಪನೆ ಅಂದ್ರೆ ಕುಂತಿಯ ಪುತ್ರನಾದಂತ ಕರ್ಣ. ತನ್ನನ್ನ ತಾನು ಮರ್ತಿರ್ತಾನ, ತಾನು ಯಾರಿದ್ದೀನಿ ಅಂತ ಮರ್ತಿರ್ತಾನ ಕರ್ಣ. ಯಾಕಂದ್ರೆ ಅಲ್ಲಿ ರಾಧಾಪುತ್ರ ಕುಂತಿ ಮಗ ಅಂತ ಅನ್ನುವಂಥದ್ದು ಮರ್ತು ತಾನು ಯಾರಿದ್ದೀನಿ ಅಂತಾನೆ ಮರ್ತಿರ್ತಾನೆ. ಮರ್ತದಕ್ಕಾಗಿ ಆತ ರಾಧಾಪುತ್ರ ಅಂತ ಅನ್ಸ್ಕೊಳ್ತಾನ. ಆರು ನಾನಂತ ವಿಚಾರ ಯಾವಾಗ ತಾನು ಮಾಡ್ತಾ ಇರ್ತಾನ, ನಾನು ಯಾರಿದ್ದೀನಿ ವಿಚಾರ ಮಾಡ್ತಾ ಇರ್ಬೇಕಾದಾಗ ಆತ ಮಧ್ಯಸ್ಥನ ಅನ್ನಿಸ್ತಾನ. ನಾನು ಯಾರಿದ್ದೀನಿ, ರಾಧಾಪುತ್ರ ಇದೇನೋ, ಕುಂತಿ ಪುತ್ರ ಇದೇನೋ, ಯಾರಿದ್ದೀನಿ ಅಂತ ಅನ್ನುವಂತ ವಿಚಾರ ಮಾಡ್ತಾ ಇರ್ಬೇಕಾದಾಗ ಮಧ್ಯಸ್ಥನ ಅಂತ ಅನ್ಸ್ಕೊಳ್ತಾನ. ಯಾವಾಗ ಶ್ರೀಕೃಷ್ಣ ಪರಮಾತ್ಮವನ್ನ ಉಪದೇಶ, ನಾನು ಕುಂತಿ ಪುತ್ರನು ಇದ್ದೀನಿ, ನಾ ಕರ್ಣ ಇದ್ದೀನಿ ಅನ್ನುವಂಥದ್ದು ತಿಳಿತಾನ, ಅವಾಗ ಸುಖಿ ಆಗ್ತಾನೆ. ಹಂಗ ಇಲ್ಲಿ ಕೂಡ ತನ್ನ ನಿಜವನ್ನ ತಾನು ಮರ್ತಾಗ ಜೀವಾತ್ಮ ಅಂತ ಅನ್ಸ್ಕೊಳತಾನ. ತನ್ನನ್ನ ತಾನು ಅರಿಯುವಂತ ಕಾಲಕ್ಕ ಅಂತರಾತ್ಮ ಅಂತ ಅನ್ಸ್ಕೊಳತಾನ. ಗುರುಶಾಸ್ತ್ರಗಳಿಂದ ನಾನು ಬ್ರಹ್ಮ ಇದ್ದೀನಿ, ಪ್ರತ್ಯೇಗಾತ್ಮ ನಾನಂತ ತಿಳಿದ್ಮೇಲೆ ಪರಮಾತ್ಮ ಅಂತ ಅನ್ಸ್ಕೊಳತಾನ. ಈ ವ್ಯವಹಾರ ಎಲ್ಲಿ ನಡೆದಂದ್ರೆ ಕಲ್ಪಿತನ ಬೋಧಾದುತಿ ಎನಿಸುವುದು ಅಂತ ಹೇಳ್ತಾರೆ. ಕಲ್ಪಿತನಲ್ಲಿ ಇದೆಲ್ಲ ನಡೆದಂತ ವಿಚಾರ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ఎక్కువ ಕಾರಣ ಕಲ್ಪಿತ ಪುರುಷನಲ್ಲಿ ನಡೆದಂತ ಬೋಧಾದುತಿ ಅಂದ್ರ ಈ ಭಾವರೂಪದ ಬೋಧಾದುತಿಯಲ್ಲಿ ಇದೆಲ್ಲ ನಡೆದಂಥದ್ದು ಅಂತ ಕೂಡ ಇಲ್ಲಿ ಹೇಳ್ತಾರೆ. 13ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನ್ ಹೇಳ್ತಾರ?
ಕಲ್ಪಿತನ. ಜ್ಞಾನ ವ್ಯವಹಾರವು ನಿಜವಾದ ಆತ್ಮ ಸ್ವರೂಪವು ಯಾಕಾಗ್ಬಾರ್ದು ಅಂತ ವಿಚಾರ ಮಾಡಿದ್ರ ನೋಡ್ರಿ. ಸಂಶಯಗಳು ಬರ್ತಾವಲ್ಲ. ಕಲ್ಪಿತನ ಜ್ಞಾನ ವ್ಯವಹಾರ ನಿಜವಾದ ಆತ್ಮ ಸ್ವರೂಪ ಯಾಕಾಗಂಗಿಲ್ಲ, ಆಗ್ಬೋದಲ್ಲ ಅಂತ ವಿಚಾರ ಮಾಡಿದ್ರ ಇದು ಹೇಳ್ತಾರ ಅವರು. ಬೋಧಾದ್ವಿತಿ ಆದ್ರೂ ಕೂಡ ನಿಜ ಅಲ್ಲ ಅನ್ನುವಂಥದ್ದು ಕೂಡ ಮುಂದೆ ಹೇಳ್ತಾರ 13ನೇ ನುಡಿಯಲ್ಲಿ. ಅದು ಕಾರಣದೇ ಬೋಧಾದ್ವಿತಿ ನಿಜ ಆತ್ಮನೇ ಅಲ್ಲ, ಅದು ತಿಳಿದೊಡೆ ಮಿಥ್ಯ ಹೋದಾಗಿ ಸುಧತಿ ನೀನ್ ಈ ಕ್ರಮದೋಳು ಕಲ್ಪಿತನ ಭಾವದುದಯಂಗಳಿರವ ನಿಂತು ಅರಿಯುವುದು ಅಂತ ಹೇಳ್ತಾರ ಅವರು. ಯಾಕಂದ್ರ ತನ್ನನ್ನ ತಾನು ಅರಿಯುವ ಕಾಲಕ್ಕ ಅರಿಯುವಂತದ್ದಾಗಿರ್ಬೋದು, ಮರೆಯುವ ಮೊದಲಾದ ವ್ಯವಹಾರ ರೂಪದ ಇದು ಬೋಧಾದ್ವಿತಿ. ಅರಿಯುವಂಥದ್ದು ಮರೆಯುವಂಥದ್ದು ಎರಡು ವ್ಯವಹಾರ ರೂಪದಂಥದ್ದು ಬೋಧಾದ್ವಿತಿ. ಇದು ಕಲ್ಪಿತ ಪುರುಷನಲ್ಲಿ ನಡೆಯುವಂಥದ್ದು. ಜ್ಞಾನ ಸ್ವರೂಪನಾದ ನಿಜವಾದ ಸ್ವರೂಪ ಯಾಕಂದ್ರ ಈ ನಿಜವಾದ ಸ್ವರೂಪವೇನೋ ಅಂತ ಕಾಣ್ತದ. ಅದು ಕೂಡ ಅವಶ್ಯವಾಗಿ ನನ್ನ ನಿಜವಾದ ಈಗ ಜ್ಞಾನ ಸ್ವರೂಪವಾಗಿ ನಿಜವಾದ ಸ್ವರೂಪವೇನೋ ಅನ್ನುವಂತ ಕಂಡ್ರು ಕೂಡ ಅದು ಕೂಡ ಅದ್ ನಾಶ ಆಗ್ತದೆ. ಯಾವ ರೀತಿ ಅಂತಂದ್ರ ಈ ನನ್ನ ಪ್ರತ್ಯೇಕಾತ್ಮ ಸ್ವರೂಪ ಇದ್ದೀನಿ ಅನ್ನುವಂತ ಆ ವೃತ್ತಿ ಕೂಡ ಅಡಗ್ಬಿಡ್ತದಲ್ಲಿ. ಅದರಿಂದ ಅದನ್ನ ಆತ್ಮ ಸ್ವರೂಪ ಅಂತ ಹೇಳಕ್ಕೂ ಆಗಂಗಿಲ್ಲ. ಈ ರೀತಿ ಕಲ್ಪಿತ ಪುರುಷನ 10 ಭಾವನೆಗಳು ಇದ್ದ ಆ ಭಾವನೆ ಅಲ್ಲಿ ವೃತ್ತಿ ಕೂಡ ಅಡಗುವಂಥದ್ದು, ಅಲ್ಲಿ ಏನು ಉಳಿಯಂಗಿಲ್ಲ. ಆ ರೀತಿಯಾಗಿ ಇಲ್ಲಿ ಅದು ಇದು ನನ್ನ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂತ ಭಾವ ಕೂಡ ಅಲ್ಲಿ ನಾಶ ಆಗ್ತದೆ. ಹಂಗಾಗಿ ಇವೆಲ್ಲ ಕಲ್ಪಿತ ಪುರುಷನ 10 ಭಾವನೆಗಳು ಇದ್ದಾವ ಮೈತ್ರ, ತಿಳ್ಕೋ ಅಂತ ಹೇಳ್ತಾರ ಅವರು. ಇದು ಯಾಕಂದ್ರೆ 10 ಭಾವನೆಗಳಿಂದ ಕೂಡಿಕೊಂಡಿರುವಂತ ಈ ಕಲ್ಪಿತ ಪುರುಷನ ಕಲ್ಪನೆಯಿಂದ ಬಹಳ ಬಹಳ ವಿಶೇಷವಾದಂತ ವಿಚಾರಗಳಲ್ಲ, ನಾವ್ ಎಲ್ಲಿ ಕೇಳದಿರುವಂತ ವಿಚಾರಗಳು. ಅದಕ್ಕೆ ಕ್ರಮಶಾಸ್ತ್ರ ಅನ್ನುವಂಥದ್ದು ನೋಡ್ರಿ. 10 ಭಾವನೆಗಳಿಂದ ಕೂಡಿರುವ ಕಲ್ಪಿತ ಪುರುಷನ ಕಲ್ಪನೆಯಿಂದ ಈ ಜಗತ್ತಾಗ್ಯದ ಅಂತ ಹೇಳ್ತಾರ ನೋಡ್ರಿ. ಮುಂದೆ ಹೇಳ್ತಾರ ಅವ್ರು 14ನೇ ನುಡಿಯಲ್ಲಿ ಹೇಳ್ತಾರ. ಕಲ್ಪಿತ ಪುರುಷ ನೋಡ್ರಿ ಎಷ್ಟು ಚಂದ ಹೆಸರಿಟ್ಟಿದ್ದಾರೆ. ನಮ್ಗ ಅರ್ಧ ಜ್ಞಾನ ಇಲ್ಲೇ ಆಗ್ಬಿಡ್ತದ. ಕಲ್ಪಿತ ಪುರುಷನ ವಿಚಾರ ನಾವ್ ತಿಳಿದಾಗ ನಮ್ಗ ಅರ್ಧ ಗೊತ್ತೇ ಆಗ್ಬಿಡ್ತದ. ಯಾಕಂದ್ರೆ ಈತನ ವ್ಯವಹಾರ ಸತ್ಯ ಏನು, ಕಲ್ಪಿತ ಅಂದ್ರೇನೆ ಮಿಥ್ಯ ಅಂದಾಗ ಈತನ ವ್ಯವಹಾರ ಏನ್ ಸತ್ಯ ಇರ್ತದ. ಎಷ್ಟು ಅದ್ಭುತವಾಗಿ ವಿಚಾರವನ್ನ ಅವರ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಕಲ್ಪಿತ ಪುರುಷ ಸಂಕಲ್ಪನೆಯಿಂದ ವಿಕಲ್ಪ ರೂಪದ ಜಗತ್ತಿನ ಕಲ್ಪನೆ ಯಹುದು ಇದು ನಿಜವೆಂದು ನೀನರಿ ಕಲ್ಪ ಬೂರುಹ ಪಲ್ಲವಾಧರೆ ಅಂತ ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ. ಯಾಕಂದ್ರ ಪಲ್ಲವ ಕಲ್ಪ ಬೂರಹ ರುಹ ಕಲ್ಪ ಬೂರುಹ ಅಂತಂದ್ರ ಕಲ್ಪ ವೃಕ್ಷದ ಅಂತ ಅವರು ಅರ್ಥ ಹೇಳ್ತಾರ. ಪಲ್ಲವ ಅಂದ್ರ ಆಕೆ ತುಟಿಗಳು ಮಾವಿನ ಎಲೆಗಳು ಬಹಳ ಚಿಗುರು ಎಲೆಗಳು ಬಹಳ ಒಂಥರ ಕೋಮಲವಾಗಿರ್ತಾವ, ಮೃದುವಾಗಿರ್ತಾವಲ್ಲ, ಆ ತರ ಆಕೆಯ ತುಟಿಗಳಿದ್ವು ಅಂತ ವರ್ಣನೆ ಮಾಡ್ತಾರ ಮೈತ್ರಾದೇವಿದು. 10 ಭಾವನೆಗಳಿಂದ ಕೂಡಿದಂತ ಕಲ್ಪಿತ ಪುರುಷನು ಆತನ ಸಂಕಲ್ಪದೊಡನೆ, ಈ ಸಂಕಲ್ಪದೊಡನೆಯೇ ಈ ವಿಕಲ್ಪ ರೂಪಾಗಿ ತೋರುವಂತ ಈ ಜಗತ್ತು ನೋಡ್ರಿ. ಈತನ ಒಂದು ಸಂಕಲ್ಪದಿಂದ ತೋರುವಂತ ಈ ವಿಕಲ್ಪ ರೂಪವಾದಂತ ಈ ತೋರುವಂತ ಜಗತ್ತು ಈ ಕಲ್ಪನಾತ್ಮಕವಾಗಿರುವುದೇ ಸಹಜ ಅಂತ ನೀ ತಿಳಿ. ಅಂದ್ರ ಕಲ್ಪನಾತ್ಮಕವಾಗಿರುವುದೇ ಸಹಜ ಅಂತ ನೀನು ಮೈತ್ರ ನಿಶ್ಚಯ ಮಾಡು. ಅಂದ್ರೆ ಕಲ್ಪಿತ ಪುರುಷನೇ ನಿಜ ಅಲ್ಲ ಅಂದ ಮೇಲೆ ಯಾಕಂದ್ರ ಕಲ್ಪಿತ ಪುರುಷನೇ ನಿಜ ಅಲ್ಲ ಅಂತಂದ ಮೇಲೆ ಆತನಲ್ಲಿ ತೋರುವಂತ ಈ ದಶಭಾವ ಲಕ್ಷಣಗಳಿಂದ ದಶಭಾವಾತ್ಮಕದಿಂದ ಕೂಡಿದಂತ ಜಗತ್ತು ನಿಜ ಆಗ್ತದೇನ? ಇದನ್ನ ಹೇಳ್ತಾರ ನೋಡ್ರಿ. ಕೊನೆಗೆ ಹೇಳ್ತಾರ ಆಯ್ತಾ, ಕಲ್ಪಿತ ಪುರುಷನೇ ಸುಳ್ಳು ಅಂತಂದ ಮೇಲ ಕಲ್ಪಿತ ಪುರುಷನಲ್ಲಿ ತೋರುವಂತ ದಶಭಾವದಿಂದ ಕೂಡಿದಂತ ಈ ಲಕ್ಷಣದಿಂದ ಕೂಡಿದಂತ ಇದರಿಂದ ತೋರುವಂತ ಜಗತ್ತಾದ್ರೂ ಸತ್ಯ ಅಂತ ತಿಳ್ಕೊಂಡಿಯೇನ? ಇದು ಸತ್ಯ ಅಲ್ಲ, ಇದನ್ನ ನಂಬು. ಹೆಂಗ್ ನಿಜ ಆಗ್ತದೆ ಹೇಳ? ಮೊದಲ ಆತನೇ ಸುಳ್ಳು ಅಂದ ಮೇಲೆ ಆತನಲ್ಲಿ ತೋರುವಂತ ವ್ಯವಹಾರ ಅವೆಲ್ಲ ಸತ್ಯ ಐತೇನ್ ಮೈತ್ರ? ತಿಳಿದು ಎಲ್ಲ ಮಿಥ್ಯ. ಎಂತ ಅದ್ಭುತ ವಿಚಾರ ಹೇಳ್ತಾರ. ಅದಕ್ಕೆ ಎಲ್ಲಾ ಮಿಥ್ಯ ನೋಡ್ರಿ. ಮಿಥ್ಯದಲ್ಲೇ ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ. ಮಿಥ್ಯ ಇದ್ದದಕ್ಕ ಸತ್ಯ ಅಂತ ಹೇಳ್ತಾ ಇದ್ದೀವಿ.
ಮಹಾತ್ಮರು ಹೊಡೆದಾಕ್ತಾರ ನೋಡ್ರಿ. ನಾವೇನ್ ತಿಳ್ಕೊಂಡಿದೀವಿ ಅನ್ನೋದಕ್ಕ ಎಟ್ ಕೊಡ್ತಾರ ಅವ್ರು. ಅದ್ಭುತವಾಗಿ ತಿಳಿಸ್ತಾರ. ಇದೆಲ್ಲ ಜಗತ್ತಾದ್ರೂ ಕೂಡ ನಿಜ ಅಲ್ಲ ಮೈತ್ರ, ತಿಳ್ಕೊ ಅಂತ ಹೇಳುವಂತ ವಿಚಾರ. ಈಗ ಕಲ್ಪಿತನ ದಶಭಾವ ಲಕ್ಷಣ ನಿರೂಪಣ ಸೂತ್ರ 6ಕ್ಕೆ ಪದ 52 ಅಂತ ಹೇಳಿ ಮುಂದಿನ ವಿಚಾರವನ್ನ ಹೇಳ್ತಾರ. ಯಾಕಂತಂದ್ರ ದಶಭಾವ ಭಾವ ಅಂತ ಹೇಳಿದಾರ. ದಶಭಾವ ಲಕ್ಷಣಗಳಿಂದ ಕೂಡಿದ ಕಲ್ಪಿತ ಪುರುಷನಲ್ಲಿ ಏನು ಉತ್ಪತ್ತಿ ಆಯ್ತು ಮೊದಲ. ಎಷ್ಟು ಅದ್ಭುತವಾಗಿ ಬಹಳ ಸೂಕ್ಷ್ಮ ವಿಚಾರಗಳು. ಬಟ್ ಒಂದ್ ಸಲಕ್ಕ ಕೆಲವು ಸಲ ಅರ್ಥ ಆಗಂಗಿಲ್ಲ. ಮತ್ತೆ ಇದನ್ನ ರಿಪೀಟ್ ನಾವ್ ಕೇಳ್ತಾ ಹೋದಾಗ ತಾನೇ ಅರ್ಥ ಆಗ್ತದ. ಅದನ್ನ ಹೇಳ್ತೀನಿ, ಯಾಕಂದ್ರೆ ನಮಗೂ ಕೂಡ ಅರ್ಥ ಆಗಿರ್ಲಿಲ್ಲ ಸ್ಟಾರ್ಟಿಂಗ್. ನಾವ್ ಯಾವಾಗ ಅದಕ್ಕೆ ಹೇಳ್ತಾರ ತಾತರ್, ಇದು ಕೆಲವು ಸಲ ಹೇಳ್ತೀವ್ರಿ, ಇಲ್ರಿ ಶಾಸ್ತ್ರ ಕೇಳ್ಬೇಕು ಬಂಡತನದಿಂದ ಕೇಳ್ಬೇಕಂತಿದ್ರು. ಏನೇ ಆದ್ರೂ ಕೇಳ್ಬೇಕಂತಾನೆ ಕೇಳ್ಬೇಕು ಹೊರ್ತಾಗಿ ಇದು ಇಷ್ಟ್ ಕೇಳಿ ಇಷ್ಟ್ ಬಿಡ್ತೀನಿ ಅಂದ್ರೆ ಆಗುವಂತದ್ದಲ್ಲ, ಸತತ ಕೇಳ್ಬೇಕಂತಿದ್ರು. ಹಂಗಾದಾಗೆ ಇದು ನಮ್ಗೆ ವಿಚಾರಗಳು ಗೊತ್ತಾಗೋದು. ಎಷ್ಟೋ ವಿಚಾರಗಳು ನಮ್ಗೆ ಇದ್ರಾಗ ಗೊತ್ತಿರಂಗಿಲ್ಲ. ನಮ್ಮ ಯಾವಾಗ ಮತ್ತೆ ಪುಣ್ಯದ ಸಮಯಗಳು ಬರ್ತಾವ ತಟ್ಟನ ಹೊಳಿತಾವ್. ಅದಕ್ಕೆ ಅದ್ರಲ್ಲಿ ಶ್ರದ್ಧೆ, ವಿಶ್ವಾಸ, ನಂಬಿಕೆ ಮತ್ತೆ ಗುರುವಿನ ಒಂದು ಕೃಪೆ ಇವೆಲ್ಲ ಸೇರಿ ಇರ್ಬೇಕಾಗ್ತದ. ಅಷ್ಟು ಅದ್ಭುತವಾದಂತ ವಿಚಾರಗಳು ಇವು. ಇಲ್ಲಿ ಕೂಡ ಹೇಳ್ತಾರ. ಯಾಕಂದ್ರ ಈ ಕಲ್ಪಿತ ಪುರುಷ ನೋಡ್ರಿ, ಇವೆಲ್ಲ ದಶಭಾವ ಲಕ್ಷಣಗಳಿಂದ ಕೂಡಿದ ಕಲ್ಪಿತ ಪುರುಷನಲ್ಲಿ ಮೊದಲು ಏನ್ ಹುಟ್ಟಿತು? ಮೊದಲ ಭ್ರಾಂತಿ ಆಯ್ತು. ಏನ್ ಭ್ರಾಂತಿ ಆಯ್ತು? ನಾನು ಅನ್ನುವಂತ ಕಲ್ಪನೆ, ನಾನು ಅನ್ನುವಂತ ಭ್ರಾಂತಿ ಕ್ರಿಯೆ ಅಲ್ಲಿ ಉತ್ಪನ್ನ ಆಯ್ತು. ಎಲ್ಲಿ? ಕಲ್ಪಿತ ಪುರುಷನಲ್ಲಿ ನಾನು ಅನ್ನುವಂಥದ್ದು ಮೊದಲು ಹುಟ್ಟಿತು. ನಾನು ನನ್ನಂತರ ಇಲ್ಲಿ ಮೂಲ ಅಹಂಕಾರ ಬೇರೆ ಮತ್ತೆ ಕಾರ್ಯವಾದ ಅಹಂಕಾರ ಬೇರೆ ಮುಂದೆ ಹೇಳ್ತಾ ಬರ್ತಾರ. ಮತ್ತೆ ಇಲ್ಲಿ ಏನ್ ಹೇಳ್ತಾರ ಅವರು? ಅದರಿಂದ ತನ್ನ ನಿಜದ ಅರಿವು ಹೋಗಿ ಅವಾಗ ಯಾವಾಗ ನಾನು ಅನ್ನುವಂಥದ್ದು ಕಲ್ಪಿತ ಪುರುಷನಲ್ಲಿ ಮೊದಲು ಉತ್ಪನ್ನ ಆಯ್ತು, ಆವಾಗ ತನ್ನ ನಿಜದ ಅರಿವು ಹೋಗಿ ನಾನು ಅಜ್ಞಾನಿ ಇದ್ದೀನಿ ಅಂತ ಹೇಳಿಕ್ ಶುರು ಮಾಡ್ತಾನ. ನನಗೇನು ತಿಳಿಯಂಗಿಲ್ಲ, ನಾನು ಅಜ್ಞಾನಿ ಇದೀನಿ ಅಂತ ಆತ ಹೇಳಕ್ ಶುರು ಮಾಡ್ತಾನ. ಅದೇನಾಗ್ತದ? ಮೂಲ ಪ್ರಕೃತಿ ಆಗ್ಬಿಡ್ತದ ನೋಡ್ರಿ. ಅದೇ ಮೂಲ ಪ್ರಕೃತಿ. ತನ್ನನ್ನು ತಾನು ಮರ್ತ್ಕೊಂಡು ಯಾವಾಗ ನಾನು ತನ್ನ ನಿಜದ ಸ್ವರೂಪವನ್ನ ಮರ್ತು ಬಿಟ್ಟು ಯಾವಾಗ ನಾನು ಅಜ್ಞಾನಿ ಇದೀನಿ, ನಾನು ಹಂಗದೀನಿ ಅಂತ ಯಾವಾಗ ಅಲ್ಲಿ ಶುರು ಮಾಡ್ತಾನ, ಅಜ್ಞಾನಿ ರೂಪದಿಂದ ಇದ್ದೀನಿ, ಅಜ್ಞಾನಿ ಇದೀನಿ, ತನ್ನ ಮೂಲ ಸ್ವರೂಪವನ್ನ ಮರೆತು ನಾನು ಅಜ್ಞಾನಿ ಇದೀನಿ ಅಂತ ಯಾವಾಗ ಆತ ನುಡಿತಾನ, ಅದು ಮೂಲ ಪ್ರಕೃತಿ ಆಗ್ಬಿಡ್ತದ. ಅರಿವು ತಾನಾಗಿ ತನ್ನನ್ನ ತಾನು ಅರಿಯನೆಂದು ತಾನೇ ಏನದನ ತನ್ನ ಅರಿವಿನ ಸ್ವರೂಪನೇ ತಾನಿದ್ರೂ ಕೂಡ ನಾನು ಅರಿಯೇನು, ನಾನು ಯಾರಿದ್ದೀನಿ ನನಗ್ ಗೊತ್ತಿಲ್ಲ ಅಂತನ್ನಲ್ಲ. ಯಾಕಂದ್ರೆ ಪರಬ್ರಹ್ಮ ಸ್ವರೂಪನೇ ತಾನು, ಅರಿವಿನ ಸ್ವರೂಪನೇ ತಾನಿದ್ದುಕೊಂಡು ನನ್ನನ್ನು ನಾನು ಯಾರಿದ್ದೀನಿ ಅಂತ ನನಗ್ ಗೊತ್ತಿಲ್ಲ, ನಾನು ಅರಿಯೇನು ಅಂತ ಯಾವಾಗ ಆತ ಹೇಳಿಕ್ ಶುರು ಮಾಡ್ತಾನ, ಅದು ಅವಿದ್ಯೆ ಅಂತ ಅನ್ಸ್ಕೊಳತ್ತದ ನೋಡ್ರಿ. ಈ ಅವಿದ್ಯೆ 5 ರೀತಿಯಾಗಿರ್ತಂತ ಮುಂದಿನ ವಿಚಾರಗಳಲ್ಲಿ ಅವ್ರು ಹೇಳ್ತಾರೆ ನೋಡ್ರಿ. ಅವಿದ್ಯೆ ಅನ್ನುವಂಥದ್ದು ಯಾವಾಗ ನಾನು ತಿಳ್ಕೊಳಕ್ ಆಗಲ್ಲ, ನಾನು ಯಾರಿದ್ದೀನೇನಪ್ಪ. ಬಾಳ ಜನ ಹೇಳ್ತೀವಲ್ಲ, ಇಲ್ರಿ ನಮ್ಗೆ ಏನ್ ಗೊತ್ತಾಗ್ತದ್ರಿ, ನಮ್ಗೇನು ತಿಳಿಯಂಗಿಲ್ರಿ, ಬಲ್ಲವ್ರು ತಿಳ್ಕೊಂಡಿರ್ತಾರೆ, ಅವ್ರು ಹೇಳ್ತಾರೆ. ಇದು ಅಜ್ಞಾನ. ಇದು ಅಜ್ಞಾನ ಅಂತ ಕೂಡ, ಅವಿದ್ಯೆ ಅಂತ ಕೂಡ ಅನ್ಸ್ಕೊಳತ್ತದ. ಈ ರೀತಿಯಾಗಿ ಯಾವಾಗ ತಾನು ಮರ್ತ್ಕೊಂಡು ನಾನು ಅಜ್ಞೆ ಇದ್ದೀನಿ ಅಂತ ಭಾವ ಬಂದಾಗ ಅದು ಏನಾಗ್ತದೆ? ಮೂಲ ಪ್ರಕೃತಿ ಅನ್ಸ್ಕೊಳತ್ತದ. ನಂತರ ಅರಿವು ತಾನಾಗಿದ್ರೂ ಕೂಡ ನನ್ನ ತಿಳ್ಕೊಳಕ್ ಆಗಲ್ಲ, ನಾನು ಹೆಂಗ ಅರಿಯೇನು ಅರಿತೀನಿ ಅಂತನ್ನುವಂತ ಭಾವ ತಾನು ಅರಿಯನೆಂದು ಯಾವಾಗ ನುಡಿತಾನ ಅವಾಗ ಅವಿದ್ಯೆ ಅಂತ ಅನ್ಸ್ಕೊಳ್ತದ. ಈ ಅವಿದ್ಯೆ ಈ ರೀತಿಯಾಗಿ ಇರ್ತದ ಅನ್ನುವಂಥದ್ದು ಹೇಳ್ತಾರೆ. 2ನೇ ಒಂದು 7ನೇ ಸೂತ್ರದಲ್ಲಿ ಏನ್ ಹೇಳ್ತಾರೆ ಒಂದ್ ಸ್ವಲ್ಪ ನೋಡೋಣ. ಜನನಾರಂಭ ಕ್ರಿಯೆ ಪ್ರಕೃತಿ ಅವಿದ್ಯೆ ಎಂದೆನಿಪುವ ಕಲ್ಪಿತ ನೋಳು ತೂರ್ಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಇಲ್ಲಿ? ಜನನಾರಂಭ ಕ್ರಿಯೆ ಯಾವ ರೀತಿ ಅಂತಂದ್ರ, ಕಲ್ಪಿತ ಪುರುಷನಲ್ಲಿ ನಾನು ಅನ್ನುವಂಥ ಈ ಭಾವ ರೂಪ ಕ್ರಿಯೆ ಮೊದಲ ಉತ್ಪನ್ನ ಆಯ್ತು. ಫಸ್ಟ್ ಕಲ್ಪಿತ ಪುರುಷನಲ್ಲಿ ನಾನು ಅನ್ನುವಂತ ಭಾವನಾತ್ಮಕ ರೂಪದ ಒಂದು ಕ್ರಿಯೆ ಅಲ್ಲಿ ಏನಾಯ್ತು? ಉತ್ಪನ್ನ ಆಯ್ತು. ಅವಾಗ ನಾನು ಅಂತ ಬಂದ್ಬಿಟ್ಟಾಗ ತನ್ನನ್ನು ತಾನು ಮರ್ತೇ ಬಿಟ್ಟಾತ. ಇಲ್ಲಿ ನೋಡ್ರಿ ಹೆಂಗಾಯ್ತು. ಯಾವಾಗಂತಂದ್ರ ಅದರಿಂದ ಏನು ತನ್ನ ಸ್ವರೂಪವನ್ನ ಮರ್ತ ಅವಾಗ ಏನಾಯ್ತದು?
ಮೂಲ ಪ್ರಕೃತಿ ಅಂತ ಅನ್ಸ್ಕೊಂತದ. ಇದರಿಂದ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಯಾಕಂದ್ರ ಮಹದಾದಿ ಕಾರ್ಯಕ್ಕೆ ಮೂಲ ಕಾರಣ ಅಂತ ತಿಳಿಸ್ಕೊಂಡಿತ್ತು. ಇದೆ ಮಹದಾದಿ. ಮಹದಾದಿ ಅಂತಂದಾಗ ಇಲ್ಲಿ ಪ್ರಕೃತಿ ಆಯ್ತು. ಮಹತ್ ಅಂದ್ರೆ 3 ಗುಣಗಳು, ಅಹಂಕಾರ ತ್ರಯಗಳು, ವೈಕಾರಿಕ, ತೈಜಸ್ ಮತ್ತೆ ಭೂತಾದಿ ಅಂತ ಬರ್ತಾವ. ಈ 3 ಇದರಿಂದ ಮತ್ತೆ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಈ ಶರೀರ, ಇವೆಲ್ಲ ಶುರುವಾಯ್ತು. ಇವೆಲ್ಲ ಕಾರ್ಯಕ್ಕೆ ಮೂಲ ಕಾರಣ ತಿಳಿಸ್ಕೊಂಡಂತದ್ದು ಯಾವ್ದಂದ್ರೆ ಇದು ಮೂಲ ಪ್ರಕೃತಿ. ಅರಿವು ತಾನಾಗಿ ನಾನು ಮರವೇ ರೂಪನಂತ ಹೇಳುವಂಥದ್ದು. ಈ ರೀತಿ ಅರಿವಿನ ಸ್ವರೂಪನೇ ತಾನು ಅದೀನಿ, ಆದ್ರೆ ನನ್ಗೇನು ತಿಳಿದೇ ಇಲ್ಲ, ನನ್ಗೇನು ಗೊತ್ತಿಲ್ಲ, ನಾನು ಅಜ್ಞಾನಿ ಅದೀನಿ ಅಂತ ಈ ರೀತಿ ಹೇಳಿಕೊಳ್ಳೋದಕ್ಕೆ ಅವಿದ್ಯೆ ಅಂತ ಕೂಡ ಹೇಳಿಸ್ಕೊಳ್ತದ. ಇಲ್ಲಿ ಯಾವುದು ಅಂತಂದ್ರ ಮತ್ತೆ ಮುಂದೆ ವಿಚಾರ ಮಾಡ್ತಾರ. ಏನು ಅಂತಂದ್ರ 1ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ತಿಳಿ ನೀರೇ ನಿಖಿಲ ತೋರ್ಕೆಗೆ ಕಾರಣ ಆತ್ಮತೆ ದಳೆದಾದಿ ಕಲ್ಪಿತ ಪುರುಷನು ಒಳ ಪುಗುದರಿವಿನೋಳು ಹೊಂದಿ ಬಲ್ಲಾತಕಿ ಫಳ ಬೀಜದೊಂದದಿಂದೆ ಎಸೆವನು ಅಂತ ಹೇಳ್ತಾರ. ನಿಖಿಲ ತೋರ್ಕೆಗೆ ಅಂದ್ರ ಸಕಲ ಜಗತ್ತಿ ಏನ್ ಕಾಣ್ತದ ಆ ಜಗತ್ತಿಗೆ ಈ ಕಾರಣಾತ್ಮತೆ ದಳೆದು ಅಂದ್ರ ಮೂಲ ಕಾರಣವನ್ನ ಹೊಂದಿ, ಅಥವಾ ಏನದ ಪ್ರಥಮ ಉತ್ಪನ್ನನಾದ ಕಲ್ಪಿತ ಪುರುಷೇತ. ಈ ಸಮಸ್ತ ಜಗತ್ತಿಗೂ ಕಾರಣ ಸ್ವರೂಪವನ್ನು ಹೊಂದಿದಂಥವನು ಯಾರು? ಕಲ್ಪಿತ ಪುರುಷನೇ. ಅದಕ್ಕೆ ಹೇಳ್ತಾರ, ನಿನ್ನಲ್ಲೇ ಜಗತ್ತೈತೆ, ನಿನ್ನಲ್ಲೇ ಶಿವ ಜೀವ ಜಗತ್ ಎಲ್ಲಿ ತೋರ್ತದೆ? ನಿನ್ನಲ್ಲೇ ತೋರ್ತದೆ. ಎಲ್ಲಕ್ಕೂ ಕಾರಣ ಆಗಿರುವಂತದ್ದು ನೀನೇ. ಅದಕ್ಕ ಇಲ್ಲಿ ಕೂಡ ಈ ಸಮಸ್ತ ಜಗತ್ತಿಗೂ ಕಾರಣ ಸ್ವರೂಪವನ್ನು ಹೊಂದಿದ ಈ ಕಲ್ಪಿತ ಪುರುಷನು ಎಲ್ಲಾ ಈ ಜಗತ್ತಿಗೆ ಕಾರ್ಯವಾದಂತ ಈ ಜಗತ್ತೇನ್ ತೋರ್ತದೆ, ಇದೆಲ್ಲದಕ್ಕೂ ಏನಂತಂದ್ರ ಕಲ್ಪಿತ ಪುರುಷನೇ ಕಾರಣ ಆಗಿರುವಂಥದ್ದು. ಅದಕ್ಕ ಹೆಂಗ ಅಂದ್ರ ಇಲ್ಲಿ ಕೂಡ ಹೇಳ್ತಾರೆ, ಗರ್ಭಿಣಿ ಸ್ತ್ರೀ ಯಾವ ರೀತಿ ಕೂಸಿನಂತೆ. ಗರ್ಭಿಣ ಸ್ತ್ರೀ ಹೆಂಗಿರ್ತಾಳ, ಆ ಕೂಸು ಆ ಕಡೆ ಹೊರಗಡೆನೂ ಇಲ್ಲ ಒಳಗಡೆನೂ ಇರಂಗಿಲ್ಲ. ಅಂದ್ರ ಬ್ರಹ್ಮದ ಒಳಗೂ ಇಲ್ಲ, ಹೆರಿಗೆ ಆದ ನಂತರ ಹೊರಗೆ ಆಡ್ತಾ ಇರುವಂತ ಕೂಸಿನಂತೆ ಅಂತ ಕೂಡ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಬ್ರಹ್ಮದ ಹೊರಗೂ ಇಲ್ಲ ಒಳಗೂ ಇಲ್ಲ. ಈ ಒಂದು ಏನು ಈ ಕಲ್ಪಿತ ಪುರುಷ ಒಂದು ವಿಚಾರವನ್ನ ಹೇಳ್ತಾರ ಅವ್ರು. ಅಂದ್ರ ಬ್ರಹ್ಮದ ಒಳಗ ಅದಾನೇನಂದ್ರ ಇಲ್ಲ, ಬ್ರಹ್ಮನ ಬಿಟ್ಟು ಕಡ್ಯಾಕ್ ಅದಾನೇನಂದ್ರ ಹಂಗೂ ಇಲ್ಲ. ಯಾವ ರೀತಿ ಹೇಳ್ತಾರಂತಂದ್ರ ಈ ಗೇರು ಹಣ್ಣು ಅಂತಂದ್ರ ಈ ಗೋಡಂಬಿ ಗಿಡಗಳನ್ನ ನೋಡಿದಾಗ ಅಲ್ಲಿ ಆ ಹಣ್ಣಿಂದ ಒಂದ್ ದೃಷ್ಟಾಂತ ಕೊಡ್ತಾರ. ಆ ಹಣ್ಣಿನೊಳಗಿರುವಂತ ಬೀಜ ಹಣ್ಣಿನೊಳಗೂ ಇಲ್ಲ ಅಥವಾ ಹಣ್ಣಿನವರೆಗೂ ಇಲ್ಲ, ಅದು ಮಧ್ಯದಲ್ಲಿ ತೋರ್ತಾ ಇರ್ತದದು. ಆ ರೀತಿ ಮತ್ತೆ ಹೆಣ್ಣಿಗೆ ಸಂಬಂಧವಾಗಿ ಅಂದ್ರ ಈ ಹಣ್ಣಿಗೆ ಹೆಂಗ ಸಂಬಂಧ ಅಂದ್ರ ಪೂರ್ತಿ ಗೇರು ಹಣ್ಣಿನ ಬೀಜ ಪೂರ್ತಿ ಒಳಗೂ ಇರಂಗಿಲ್ಲ ಹೊರಗೂ ಇರಂಗಿಲ್ಲ. ಹಣ್ಣಿಗೆ ಮಾತ್ರ ಸಂಬಂಧ ಹೆಂಗಿರ್ತದೋ ಹಾಗೆ ಕಲ್ಪಿತನು ಬ್ರಹ್ಮದಲ್ಲಿ ಏನಂದ್ರ ಅಧ್ಯಾಸಿಕವಾಗಿ ಭ್ರಾಂತಿ ಸಂಬಂಧ ಉಳ್ಳವನಾಗಿರ್ತಾನೆ. ಅಧ್ಯಾಸಿಕವಾಗಿ ಸಂಬಂಧ ಉಳ್ಳವನಾಗಿರ್ತಾನೆ. ಹೆಂಗ ಕರ್ಣನಲ್ಲಿ ರಾಧಾ ಪುತ್ರತ್ವ ಹೆಂಗ ಅದ ಅಧ್ಯಾಸಿಕವಾಗಿ ಸಂಬಂಧವಾಗಿರ್ತದೋ ಅದೇ ರೀತಿ ಬ್ರಹ್ಮದಲ್ಲಿ ಕಲ್ಪಿತ ಜೀವತ್ವವು ಅಧ್ಯಾಸಿಕ ಅಜ್ಞಾನದಿಂದ ಅದು ಸಂಬಂಧವಾಗಿರ್ತದೆ ಅಷ್ಟೇ ಹೊರತಾಗಿ ಸತ್ಯವಾದದ್ದಲ್ಲ. ಅದು ಪೂರ್ತಿ ಒಳಗು ಅಂತಂದ್ರೆ ಒಳಗುನು ಅಲ್ಲ ಹೊರಗುನು ಅಲ್ಲ, ಅದಕ್ಕೆ ಸಂಬಂಧವಾಗಿರ್ತದೆ, ಅಧ್ಯಾಸಿಕವಾಗಿ ಸಂಬಂಧವಾಗಿರ್ತದೆ ಹೊರತಾಗಿ ಅದು ಬ್ರಹ್ಮದ ಒಳಗೆ ಅದಂತ ಹೇಳಕ ಬರಂಗಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾರ ಅವರು. ಮತ್ತೆ 2ನೆಯ ನುಡಿಯಲ್ಲಿ ಒಂಚೂರು ನೋಡ್ಬಿಡೋಣ. ಮತ್ತೆ ಈಗ ಹಾಗಾದ್ರೆ ಜಗತ್ತಿಗೆ ಕಾರಣವಾದಂತ ಪ್ರಥಮ ಕ್ರಿಯೆ ಮೊದಲಾದವುಗಳು ಉತ್ಪತ್ತಿಯನ್ನು ಕಲ್ಪಿತ ಜೀವನದಲ್ಲಿ ಹೇಳದೆ ಅಧಿಷ್ಠಾನವಾದ ಬ್ರಹ್ಮದಲ್ಲಿ ಹೇಳೋದು ಯೋಗ್ಯವಲ್ವೇ? ನೋಡ್ರಿ ಹೆಂಗ್ ಕೇಳ್ತಾರ ಅವ್ರು. ಯಾಕಂದ್ರೆ ಕಲ್ಪಿತ ಇದೆಲ್ಲ ನಡೆದದಲ್ಲ, ಜಗತ್ತಿಗೆ ಕಾರಣವಾದಂಥದ್ದು ಈ ಪ್ರಥಮ ಕ್ರಿಯೆ ಇವೆಲ್ಲ ಕಲ್ಪಿತ ಜೀವನದಲ್ಲಿ ಹೇಳಲಾರ್ದ ಅಧಿಷ್ಠಾನವಾದ ಪರಬ್ರಹ್ಮದಲ್ಲಿ ಹೇಳುವಂಥದ್ದು ಯೋಗ್ಯ ಅಲ್ಲ. ಕಲ್ಪಿತನಲ್ಲಿ ಹೇಳುವುದರಿಂದ ಲಾಭ ಏನು? ಮತ್ತೆ ಬ್ರಹ್ಮನಲ್ಲಿ ಹೇಳಿದ್ರ
ಹಾನಿ ಏನು ಅಂತ ಪ್ರಶ್ನೆ ಮಾಡಿದ್ರು ಕೂಡ ಎರಡನೇ ನುಡಿಯಲ್ಲಿ ಹೇಳ್ತಾರ, ಅಂತ ಜಗತ್ ಕಲ್ಪನೆಯೋಳ್ ಆ ಕಲ್ಪಿತನು ಅಹಂ ಭ್ರಾಂತಿ ತಾನಾರಬ್ಧ ಕ್ರಿಯೆ ಐಸೆ ಕಾಂತಿ ನೀನು ಅರಿ ಕರ್ಮ ಅನ್ಯ ಮುಂದಿಲ್ಲ ಅನಂತ ಚಿದ್ ಬ್ರಹ್ಮ ಅದ್ವಯವಾಗಿ ಅಂತ ಹೇಳ್ತಾರ. ಏನ್ ಹೇಳ್ತಾರ, ಈ ಜಗತ್ತು ಕಲ್ಪನೆ ಮಾಡುವಲ್ಲಿ ಕಲ್ಪಿತ ಪುರುಷನು ಅಹಂ ಎಂಬ ಭ್ರಾಂತಿಯಲ್ಲಿ ಮೊದಲು ಕಾರಣವಲ್ದೆ. ನೋಡ್ರಿ ಹೆಂಗ ಹೇಳ್ತಾರ ಅವರು ಅಂತಂದ್ರೆ ಆ ಜಗತ್ ಕಲ್ಪನೆಯೋಳು ಅಂದ್ರೆ ಜಗತ್ ಉತ್ಪತ್ತಿ ಮಾಡುವುದರಲ್ಲಿ ಕಲ್ಪಿತ ಪುರುಷನ ನಾನೆಂಬ ಅಹಂ ಭ್ರಾಂತಿಯೇ ಕಾರಣ ಆಗಿರುವಂತದ್ದು. ಮೊದಲ ಕ್ರಿಯೆ ನಡೆದಂಥದ್ದು ಅಲ್ಲಿ ಕಲ್ಪಿತ ಪುರುಷನ ಅಹಂ ಎಂಬ ಭ್ರಾಂತಿಯಲ್ಲಿ ಮೊದಲು ಕಾರಣ ಆಗ್ಯದ. ಅದಕ್ಕಿಂತಲ್ಲಿ ಬೇರೆಯಾಗಿ ಇದು ತೋರಕ್ಕಿಂತ ಮುಂಚೆ ಪರಬ್ರಹ್ಮದಲ್ಲಿ ಏನಾದ್ರೂ ಒಂದು ಕ್ರಿಯೆ ಇತ್ತೇನು? ಇಲ್ಲ. ಇದು ಎಲ್ಲಿ ನಡೆದದಂತಂದ್ರ ಈ ಜಗತ್ತನ್ನು ಕಲ್ಪನೆ ಮಾಡುವಲ್ಲಿ ಆ ಕಲ್ಪಿತ ಪುರುಷನ ಅಹಂ ಎಂಬ ಭ್ರಾಂತಿಯಲ್ಲಿ ಮೊದಲು ಕಾರಣ ಆಯ್ತು. ಆದ್ರೆ ಅದಕ್ಕಿಂತಲೂ ಮೊದಲು ಬ್ರಹ್ಮದಲ್ಲಿ ಏನೊಂದು ಇರ್ಲಿಲ್ಲ ಅಲ್ಲಿ. ಯಾಕಂದ್ರ ಕ್ರಿಯೆಗಳು ಬ್ರಹ್ಮದಲ್ಲಿ ಯಾವ್ದಾದ್ರು ಇದ್ರ ಬ್ರಹ್ಮ, ಯಾಕಂದ್ರೆ ದ್ವೈತಾಪತ್ತಿ ಬರ್ತಿತ್ತು. ಬ್ರಹ್ಮದಲ್ಲಿ ಕ್ರಿಯೆಗಳು ಅದಾವಂತಂದ್ರ ಇರೋದೊಂದು ಬೇರೆ ಒಂದು, ಬ್ರಹ್ಮ ಬೇರೆ ಅದನ್ನ ಅಲ್ಲಿ ಕ್ರಿಯೆಗಳು ನಡೆದಾವಂತ ದ್ವೈತಾಪತ್ತಿ ಬರ್ತದಲ್ಲಿ. ಹಂಗಾಗಿ ಹಂಗ ಹೇಳಕ್ ಬರಂಗಿಲ್ಲ. ಅದು ಮೊದಲು ಏನು ಇಲ್ಲ ಅಲ್ಲಿ. ಯಾಕಂದ್ರ ಚಿದ್ರೂಪನಾದ ಪರಬ್ರಹ್ಮ ಹೆಂಗಿದ್ದ, ನಿಷ್ಕ್ರಿಯ ಅದ್ವಯ ಅನಂತ ಅಂತ ಹೇಳುವಂತ ಶ್ರುತಿ ವಾಕ್ಯಗಳಿಗೆ ಬಾಧೆ ಬರ್ತಿತ್ತು. ಒಂದ್ ವೇಳೆ ಬ್ರಹ್ಮದ ಒಳಗ ಇದ್ದ ಅಂತ ಹೇಳಿದ್ರ ಈ ಜಗತ್ತಿನ ಒಂದು ಕಲ್ಪನೆ ಮಾಡುವಲ್ಲಿ ಕಲ್ಪಿತ ಪುರುಷನು ಹಂಗಿದ್ದ ಹಿಂಗಿದ್ದ ಅಂತ ನಾವು ಬ್ರಹ್ಮದೊಳಗ ಇದ್ದಾನ ಅಂತ ಹಂಗೇನಾರ ಮಾಡಿದ್ರ ಅನ್ಕೊಂಡಿದ್ರ ಬ್ರಹ್ಮ ನಿಷ್ಕ್ರಿಯ ಅದನ ಅದ್ವಯ ಅದನ ಮತ್ತೆ ಅಲ್ಲ ಅನಂತ ಇದ್ದಾನ ಅಂತ ಹೇಳುವಂತ ಶ್ರುತಿ ವಾಕ್ಯಗಳಿಗೆ ಬಾಧೆ ಬರ್ತಾ ಇತ್ತು. ಅದಕ್ಕೆ ಚಿದ್ರೂಪ ಬ್ರಹ್ಮವು ಅನಂತ ಇರೋದ್ರಿಂದ, ಅಂತಂದ್ರೆ ಸ್ವಲ್ಪ, ಅನಂತಂದ್ರ ಅದಕ್ಕೆ ಲಿಮಿಟ್ ಇಲ್ಲ, ಎಲ್ಲ ಕಡೆ ಪರಿಪೂರ್ಣವಾಗಿರುವಂತದ್ದು. ಅದಕ್ಕ ಈ ರೀತಿ ಇರೋದ್ರಿಂದ ಬ್ರಹ್ಮದ ಹೊರಗ ಅಂತ ಹೇಳಕ್ ಹೋದ್ರ ಬ್ರಹ್ಮ ಹೆಂಗದಾನ, ಪೂರ್ಣ ಅದಾನ. ಈಗ ಸ್ವಲ್ಪ ಅದನಪ್ಪ ಬ್ರಹ್ಮ ಅಂತಂದ್ರ ಒಳಗೆ ಎಲ್ಲೋ ಒಂದ್ ಕಡೆ ಕಲ್ಪಿತ ಪುರುಷ ಒಂದ್ ಜಾಗದಾಗ ಅದಾನ, ಕಿಲ್ಲಿ ಅದಾನ, ಕಲ್ಲಿ ಅದಾನ ಅಂತ ಹೇಳ್ಬಹುದಾಗಿತ್ತು. ಹಂಗ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಬ್ರಹ್ಮ ಹೆಂಗದಾನ, ಅನಂತದಾನ. ಅದು ಬ್ರಹ್ಮದ ಹೊರಗೆ ಆದಂತ ಹೇಳಕ್ ಬರಂಗಿಲ್ಲ. ಬ್ರಹ್ಮದ ಹೊರಗ ಐತಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ಜಾಗ ಇರ್ಬೇಕಾಗ್ತದಲ್ಲಿ. ಜಾಗನೇ ಇಲ್ಲ ಅಂತಂದ್ಮೇಲೆ ಪರಿಪೂರ್ಣ ಆತನೇ ಅದಾನ ಅಂತಂದ್ಮೇಲೆ ಇರಕ್ ಎಲ್ಲಿ ಬರ್ತದ, ಬರಂಗಿಲ್ಲ. ಮತ್ತೆ ಅದ್ವಯವಾದ್ರಿಂದ ಬ್ರಹ್ಮದ ಅದ್ವಯ ಅದಾನ. ಆದ್ರೆ ಬ್ರಹ್ಮದ ಒಳಗಾದೇನು ಅಂತಂದ್ರೆ ಒಳಗಂತೂ ಹೇಳಕ್ ಬರಂಗಿಲ್ಲ. ಬ್ರಹ್ಮದ ಒಳಗೆ ಉಂಟಂತ ಕೂಡ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಅದ್ವಯ ಏಕವದನ, ಏಕವಾಗಿರುವಂತವನು, ಎರಡಲ್ಲ, ಒಂದೇ ಆಗಿರುವಂತ. ಅದ್ವಯ ಅಂದ್ರೆ ಏಕವಾಗಿರುವಂತದ್ದು, ದ್ವೈತ ಅಂದ್ರೆ ಅದು ಬೇರೆ ಇದು ಬೇರೆ ಅನ್ನುವಂಥದ್ದು. ಇಲ್ಲಿ ಬ್ರಹ್ಮ ಹೆಂಗಿದ್ದಾನ, ಏಕವಾಗಿರುವಂತವನು. ಅದಕ್ಕೆ ಬ್ರಹ್ಮದ ಒಳಗ ಉಂಟಂತ ಹೇಳಕ್ ಬರ್ತದೆ ಅಂದ್ರೆ ಹಂಗ ಹೇಳಕ್ಕೂ ಬರಂಗಿಲ್ಲ. ಈ ರೀತಿ ಅದರಿಂದ ಬ್ರಹ್ಮದಲ್ಲಿ ಯಾವ ಕ್ರಿಯೆನೂ ಇಲ್ಲ. ಅದಕ್ಕ ಕಿಂತು ಕಲ್ಪಿತ ಪುರುಷನಲ್ಲಿ ಮೊದಲು ಇದು, ಯಾಕಂದ್ರೆ ನಾನು ಅನ್ನುವಂಥದ್ದು ಉಟ್ಕೊಂಡಂಥದ್ದು ಎಲ್ಲಿ ಅಂದ್ರೆ ಕಲ್ಪಿತ ಪುರುಷನಲ್ಲಿ ಉಟ್ಕೊಂಡದ, ಬ್ರಹ್ಮನಲ್ಲಿ ಉಟ್ಕೊಂಡಿಲ್ಲ. ಬ್ರಹ್ಮನಲ್ಲಿ ಯಾವ ಒಂದು ಕ್ರಿಯೆಗಳು ಇಲ್ಲ. ಹಂಗಾಗಿ ಈ ನಾನು ಅನ್ನುವಂತ ಯಾವಾಗ ಕಲ್ಪಿತ ಪುರುಷನಲ್ಲಿ ಹುಟ್ಟಿತು, ಇದರಿಂದ ಈ ಜಗತ್ತಿಗೆ ಕಾರಣ ಆಯ್ತು, ವ್ಯವಹಾರ ಎಲ್ಲ ನಡೀತು. ಅದಕ್ಕ ಮೊದಲ ಕಲ್ಪಿತ ಪುರುಷನಲ್ಲಿಯೇ ಮೊದಲು ನಾನು ಅನ್ನುವಂತ ಅಹಂಕಾರ ಅಲ್ಲಿ ಉದಯ ಆಯ್ತು ಅಂತ ತಿಳ್ಕೋ ಮೈತ್ರ ಅಂತ ಹೇಳ್ತಾರೆ. ಎಲ್ಲಿಂದ ಶುರು ಆಯ್ತು, ಕಲ್ಪಿತ ಪುರುಷನಿಂದನೇ. ಆತನಲ್ಲಿ ನಾನು ಅನ್ನುವಂತ ಮೂಲ ಅಹಂಕಾರ ಪ್ರಕೃತಿ, ಅದು ನಾನು ಅನ್ನುವಂಥದ್ದೇ ಮೂಲ ಪ್ರಕೃತಿ ಆಗ್ತದ. ಅದು ನಾವು ಬಹಳಷ್ಟು ಗಮನದಲ್ಲಿ ಇರ್ಬೇಕಾಗ್ತದೆ. ಮೂಲ ಪ್ರಕೃತಿ ಅದು, ಅಲ್ಲಿಂದಾನೇ ಹಲವಾರು ರೀತಿಯಿಂದ ವ್ಯವಹಾರ ಶುರುವಾಗ್ತದೆ. ಮೂಲ ಅಹಂಕಾರ ಇದು. ಹಂಗಾಗಿ ಈ ಕಲ್ಪಿತ ಪುರುಷನಲ್ಲಿ ಮೊದಲು ನಾನು ಅನ್ನುವಂಥದ್ದು ಅಹಂಕಾರ ಉದಯ ಆಯ್ತು ಅಂತ ತಿಳುಕ ಅಲ್ಲಿಂದ ನಡೀತು. ಆದ್ರ ನಿಜವಾಗಿ ಪರಬ್ರಹ್ಮ ಸ್ವರೂಪದಲ್ಲಿ ಏನು ಇಲ್ಲ ಅಂತ ಹೇಳುತ್ತಾರ. ಮತ್ತೆ ಇದನ್ನ ಅನ್ಕೊಂಡು ಮತ್ತೆ ನಾಳೆ ಮಾತಾಡೋಣ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ